ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಸಿಂಚನಾ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅ ವೆರಿ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ಅಂದಮೇಲೆ ಸ್ಪೆಷಲ್ ಇರಲೇಬೇಕು. ಹೀಗಾಗಿ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಚಂದ್ರಪ್ರಭಾ ಅವರಿದ್ದಾರೆ. ಅವರ ಜೊತೆಗೆ ಅವರ ಸಪೋರ್ಟ್ ಸಿಸ್ಟಮ್ ಭಾರತಿ ಅವರು ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಸರ್, ಹೇಗಿದ್ದೀರಾ? ಹ್ಯಾಪಿ ನ್ಯೂ ಇಯರ್ ನಿಮಗೆ. ನಾವು ಚೆನ್ನಾಗಿದ್ದೀವಿ. ನಿಮಗೂ ಹೊಸ ವರ್ಷದ ಶುಭಾಶಯಗಳು, ಒಳ್ಳೆಯದಾಗಲಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ಭಾರತಿ ಅವರೇ, ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೇಗಿದ್ದೀರಾ? ಥ್ಯಾಂಕ್ ಯು ಮ್ಯಾಮ್, ಸೇಮ್ ಟು ಯು. ಚೆನ್ನಾಗಿದ್ದೀವಿ. ಎಸ್ ಸರ್, ಇನ್ನು ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ, ಅಂದರೆ ಈಗ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಹೊಸ ವರ್ಷದ ಬಗ್ಗೆ ಮಾತಾಡೋಕ್ಕೂ ಮುನ್ನ 2025 ಹೇಗಿತ್ತು ನಿಮಗೆ ಅಂತ? ಏನಿಲ್ಲ, ತುಂಬ ಕಲರ್ಫುಲ್ ಆಗಿತ್ತು. ಯಾಕಂದರೆ ಕಲರ್ಸ್ ಕನ್ನಡದಲ್ಲೇ ಕೆಲಸ ಮಾಡೋದ್ರಿಂದ ಬದುಕು ಯಾವಾಗಲೂ ಒಂದು 10 ವರ್ಷದಿಂದ ಕಲರ್ಫುಲ್ ಆಗಿ ಚೆನ್ನಾಗಿದೆ. ಚೆನ್ನಾಗಿತ್ತು ಅಷ್ಟೇ. ಸೊ ಮೇಡಮ್, ನೀವು ಹೇಳಿ, ಈಗ 2026ಕ್ಕೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂತಂದ್ರೆ, ಒಂದು ಪುಟ್ಟ ಚಂದ್ರಪ್ರಭಾ ಅಥವಾ ಪುಟ್ಟ ಭಾರತಿ ಬರುವಂತ ನಿರೀಕ್ಷೆ ಏನಾದರೂ ಇದೆಯಾ? ಖಂಡಿತ ಮ್ಯಾಮ್. ಸೊ ನಮ್ಮೆಲ್ಲ ನಿರೀಕ್ಷೆಗಿಂತ ಅಭಿಮಾನಿಗಳ ನಿರೀಕ್ಷೆನೂ ಸಹ ಹಾಗೆ ಇದೆ. ಖಂಡಿತವಾಗ್ಲೂ ಅದು ಪ್ಲಾನಿಂಗ್ ಅಂತ ಏನಿಲ್ಲ, ಸೊ ಹಾಗೆ ಇದೆ. ಎಸ್ ಚಂದ್ರಪ್ರಭಾ ಅವರೇ, ಇನ್ನು ಈಗ ಮದ್ವೆ ಆದ್ಮೇಲೆ ನ್ಯೂ ಇಯರ್ಗೂ ಮದ್ವೆ ಮುಂಚೆ ನೀವು ಸೆಲೆಬ್ರೇಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡ್ತಿದ್ರಿ ನ್ಯೂ ಇಯರ್ಗೂ ಏನು ಡಿಫ್ರೆನ್ಸ್ ಇತ್ತು? ಆಗ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ರಿ, ಈಗ ಹೆಂಗೆ ಚೇಂಜಸ್ ಆಗಿದೆ? ಏನೂ ಇಲ್ಲ, ಈಗ ಸರ್ವೇ ಸಾಮಾನ್ಯಗೆ ಹೊಸ ವರ್ಷ ಇಯರ್ ಎಂಡ್ ಅಂದ ತಕ್ಷಣನೇ ಎಲ್ಲ ಕಡೆ ನೋಡಿದಾಗ ಇಂದು ದಿನನೇ ಎಲ್ಲ ಒಂದಷ್ಟು ಜನ ಹುಡುಗರೆಲ್ಲ ಸೇರ್ಕೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇರ್ತದೆ. ಒಂದಷ್ಟು ಚಿಕನ್ನು, ಮಟನ್ನು, ಫಿಶು ಅದೆಲ್ಲ ತಗೊಬರ್ಬೇಕು. ಆಮೇಲೆ ಒಂದಷ್ಟು ಎಣ್ಣೆ ಗಿಣ್ಣೆ ಅಂತ ಈ ಸರ್ವೇ ಸಾಮಾನ್ಯಗೆ ಇದೆಲ್ಲ ಈಗಿಂದ ಶುರುವಾಗಿರೋದಲ್ಲ, ಅವಾಗಿಂದನೂ ಇತ್ತು ಅದು. ಕೇಕು ಅಂತೀವಿ ಅಷ್ಟೇ, ಕೇಕ್ ಇಲ್ಲ ಒಂದು ಸ್ವಲ್ಪ, ಅವತ್ತೆಲ್ಲ ಅಷ್ಟೇ ಸ್ವೀಟ್ ಎಲ್ಲಿ ಸೇರುತ್ತೆ ಅಷ್ಟೇ, ಎಲ್ಲ ಖಾರ ಆ ಥರದ್ದು ಆಚರಣೆ ಮಾಡ್ಕೊಂಡು ಬಂದಿತ್ತು ಅಷ್ಟೇನೆ. ಬಟ್ ಇಲ್ಲ, ಈಗ ಆ ಥರ ಏನಿಲ್ಲ. ನಾನು ಮದುವೆ ಹಾಕಿದ ಮುಂಚೆನೇ ಆ ಥರದ್ದೆಲ್ಲ ಒಂದು ಸ್ವಲ್ಪ ಸ್ಟಾಪ್ ಮಾಡಿದೆ. ಯಾಕಂದರೆ ನಾನು ಯಾವಾಗ ಬೆಂಗಳೂರಿಗೆ ಬಂದೆ, ಹಲವಾರು ಯೋಚನೆಗಳೇ ಜಾಸ್ತಿ. ಈ ವರ್ಷ ಏನು ಮಾಡಿದ್ದೀನಿ, ಮುಂದಿನ ವರ್ಷ ಬೇರೆ ಥರ ಏನಾರು ಮಾಡ್ಬೇಕಲ್ಲ ಅನ್ನೋದೇ ಜಾಸ್ತಿ ಹುಚ್ಚು. ಒಂದು 10 ವರ್ಷದಿಂದ ಸಿನಿಮಾ ಇನ್ನೇನೋ. ಯಾಕಂದ್ರೆ ಈ ವರ್ಷ ಒಂದು ಬಿಗ್ ಬಾಸ್ಗೆ ಹೋದೆ, 3 ವರ್ಷದಿಂದ ಆಸೆ ಇತ್ತು. ಈ ವರ್ಷ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಆಸೆ. ಈಗ ಬಿಗ್ ಬಾಸ್ಗೆ ಹೋಗಿದ್ದೀನಿ. ಈಗ ಮುಂದಿನ ವರ್ಷ ಅಟ್ಲೀಸ್ಟ್ ಒಂದು ಎಲ್ಲ ಹಿರಿಯ ಕಲಾವಿದರ ಜೊತೆ ಮಾಡಬೇಕು. ಸುದೀಪ್ ಸರ್ ಆಗ್ಬೋದು, ಶಿವಣ್ಣ ಸರ್ ಜೊತೆ, ಇಂಥವ್ರ ದೊಡ್ಡವ್ರ ಜೊತೆ ಮಾಡಬೇಕು. ಅದೇ ನಮಗೆ ಹೊಸ ಲೈಫು. ಇದ್ದದ್ದೆಲ್ಲ ಮಾಡಿ ಸಾಕಾಗೈತೆ. ಎಣ್ಣೆ ಹೊಡೆಯೋದು, ಚಿಕನ್ ಮಟನ್ ತಿನ್ನೋದು ಇಯರ್ ಎಂಡಲ್ಲಿ, ಇದೆಲ್ಲ ಸುಮ್ಮನೆ ಅಷ್ಟೇ. ಇದು ಯಾವುದು ಯೂಸ್ಗಂತೂ ಆಗಲ್ಲ, ಒಂದು ಎಂಜಾಯ್ಮೆಂಟ್ ಅಷ್ಟೇ ಆ ಕ್ಷಣ ಅಷ್ಟೇನೆ. ಎಸ್, ಇನ್ನು ನಿಮ್ಮ ಮಜಾ ಭಾರತ ಆಗಿರ್ಬೋದು ಅಥವಾ ಗಿಚ್ಚಿ ಗಿಲಿಗಿಲಿ ನಿಮ್ದೊಂದು ಸ್ಟೆಪ್ ಸಖತ್ ಫೇಮಸ್ ಇತ್ತು, ಕೆಂಪಕ್ಕ ಕಾಳಕ್ಕೋ ಅಂತ. ಅದನ್ನ ಅಲ್ಲೇ ಕೂತಲ್ಲೇ ಒಂದ್ಸಲ ಮಾಡ್ತೀರಾ ಸರ್? ಖಂಡಿತ ಮಾಡೋಣ. ನೀವು ಮಾಡ್ಬೇಕು ಅಷ್ಟೇನೆ. ನೀವು ಮಾಡೋದಾದ್ರೆ ಖಂಡಿತ ಮಾಡಿ, ನಾನು ನೋಡ್ತೀನಿ. ಅಲ್ಲ, ನಾವಿಬ್ರು ಮಾಡ್ಬೇಡ, ಸಿಕ್ಕಾಬಿಟ್ಟೆ ಸಾಕಾಗ್ಬಿಟ್ಟೈತೆ. ಆಯ್ತು, ಖಂಡಿತ ಮಾಡೋಣ. ಸೊ ಅದ್ರಲ್ಲಿ ಒಂದು ಲೈನ್ ಕೂಡ ಇದೆ, ಅಂದ್ರೆ ಬೆಳ್ಗೆ ಚೆನ್ನಾಗಿರ್ಲಿ ಅಂತ. ಅದೇ ತರ ಬೆಳ್ಗೆ ಮುದ್ದಾಗಿರುವಂತ ವೈಫ್ ಸಿಕ್ಕಿದ್ದಾರೆ. ಸೊ ನಿಮ್ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ? ನಮ್ದಾ, ಈಗ ನನ್ಗೆ ಅದು ನಂದು ಕೆಂಪಗೋ ಕಾಳಕ ಅಂತ ಒಂದು ಸಾಂಗ್ ಇತ್ತಲ್ಲ, ಅದರಿಂದನೇ ಸ್ಟಾರ್ಟ್ ಆಯ್ತು. ಆದ್ರಿಂದನೇ ಶುರು ಆಯ್ತು. ನೋಡ್ಬಿಟ್ಟೆ ಸಕ್ಕತ್ತಾಗೈತೆ, ತುಂಬಾ ಚೆನ್ನಾಗಿ ಮಾಡ್ತೀರಿ, ಐ ಲೈಕ್ ಯು ಅನ್ನೋ ತರದಲ್ಲಿ ಮೆಸೇಜ್ ಮಾಡಿದ್ರು. ಪರಿಚಯ ಇರ್ಲಿಲ್ಲ, ಪರಿಚಯ ಇಲ್ಲ, ಏನಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ನಲ್ಲಿ ಐ ಲೈಕ್ ಯು ಅಂತ ಅಂದ್ಬಿಟ್ಟು ಲವ್ ಸಿಂಬಲ್ ಇದೆಲ್ಲ ಕಳ್ಸಿದ್ರಲ್ಲ. ನನಗೆ ಇಂಗ್ಲೀಷ್ ಬರಲ್ಲ. ನನಗೆ ಐ ಲೈಕ್ ಯು ಅನ್ನೋದು ಐ ಲವ್ ಯು ತರ ಕಾಣಿಸ್ತು. ಐ ಲವ್ ಯು ಅಂತ ಕಳ್ಸೋರ್ಲ ಅಂತ ಅಂದ್ಬಿಟ್ಟು ಹಂಗೇನೆ ಐ ಟು ಲವ್ ಯು ಅಂತ ಕಳಿಸ್ದೆ. ಅದು ಹಂಗಾಗಿ ಆಗ ಒಂದ್ ಸ್ವಲ್ಪ ಬೈಯೋದು ಗೀಯೋದು ಮೆಸೇಜ್ ಎಲ್ಲ ಬಂತು. ಅವಾಗ ಒಂದ್ ಸ್ವಲ್ಪ ತಣ್ಣಗೆ ತೆಪ್ಕಾಗ್ಬಿಟ್ಟೆ. ನಿಧಾನ ಗುಡ್ ಮಾರ್ನಿಂಗ್, ತಿಂಡಿ ಆಯ್ತಾ, ಕಾಫಿ ಆಯ್ತಾ ಅಂತ ಮಾಡ್ತಾರವೆ. ಅವಾಗ ರೀಪ್ಲೇ ಮಾಡ್ತಿರಲ್ಲ. ಆಮೇಲೆ ಎಷ್ಟೋ ದಿನ ಆದ್ಮೇಲೆ ರೀಪ್ಲೇ ಬಂತು. ಅವಾಗ ಬಿದ್ಲು, ನಮ್ಮ ಬಲೆಗೆ ಬಿದ್ಲು ಅಂತ ಅನ್ಕೊಂಡು ಸುಮ್ನೆ ಒಂದ್ ಕ್ಯಾಚ್ ಹಾಕಿದ ಅಥವಾ ನಿಜವಾಗ್ಲೂ ಇಷ್ಟ ಇತ್ತಾ? ಇಲ್ಲ, ಮಾಮೂಲಿ ಬೇಕು ಅಂತಾನೆ ಹೊಡೆದತ್ತು. ಈಗ ಒಂದು ಮಾವಿನ ಮರಕ್ಕೆ ಕಲ್ ತಗ ಹೊಡಿತೀವಿ, ತುಂಬಾ ಚೆನ್ನಾಗಿರ್ತದಲ್ಲ, ಅದು ಹೆಂಗಾರ ಮಾಡ ಕಲ್ಲು ಹೊಡೆದು ಕೆಳಕ್ಕೆ ಕೆಡಗುಟ್ಟಿ ತಿನ್ಬೇಕಲ್ಲ ಅಂತ ಆಸೆ ಇದೆ. ಹಂಗೆ ಬೇಕು ಅಂತಾನೆ ಇಷ್ಟಪಟ್ಟೇನೆ ಗಾಳ ಹಾಕುತ್ತು. ಎಸ್ ಮೇಡಮ್, ನೀವ್ ಹೇಳಿ, ಅಂದ್ರೆ ಈಗ ನೀವು ಲೈಕ್ ಯು ಅಂತ ಹೆಂಡತಿ ಪಕ್ಕದಲ್ಲಿ ಕೂರಿಸ್ಕೊಂಡು ಬೇಕು ಅಂತ ಹಾಕಿದ್ರೆ ಅಂತಂದ್ರೆ ನಾನು ಸುಮ್ಮನೆ ಬಿಸಾಕ್ತೆ ಬಿದ್ದು ಅದು ಹೇಳಕ್ ಆಯ್ತದ? ಇಲ್ಲ, ಹಂಗೆ ಹೇಳಕ್ ಆಗೋದಿಲ್ಲ. ನಿಜ ಬೇಕು ಅಂತಾನೆ ಇಷ್ಟಪಟ್ಟು ಕಷ್ಟಪಟ್ಟು ಪಡ್ಕೊಂಡಿರೋದು. ಹಾ ಮೇಡಮ್, ಈಗ ನೀವ್ ಹೇಳಿ ಐ ಲೈಕ್ ಯು ಅಂತ ಹಾಕಿದ್ರಿ, ನೀವು ಅವ್ರ ಐ ಲವ್ ಯು ಟು ಅಂತ ಹಾಕಿದ್ರು, ನಿಮ್ ರಿಯಾಕ್ಷನ್ ಹೆಂಗಿತ್ತು? ಅದೇ ಮ್ಯಾಮ್, ಫಸ್ಟ್ ಆಫ್ ಆಲ್ ನಾನು ಸೋಷಿಯಲ್ ಮೀಡಿಯಾಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫೇಸ್ಬುಕ್ಕಲ್ಲೇ ನಮ್ಮಿಬ್ಬರದು ಕನೆಕ್ಟ್ ಆಗುತ್ತೆ. ಸೊ ಹೇಳ್ದಂಗೆ ಕೆಂಪಕ್ಕೋ ಕಾಳಕ್ಕೋ ತುಂಬ ಸಿಗ್ನೇಚರ್ ಸ್ಟೆಪ್. ಯಾರು ಯಪ್ಪ ಈ ಥರ ಡ್ಯಾನ್ಸ್ ಮಾಡ್ತಿರಲ್ಲ ನಾವು ನಾನ್ ಸ್ಟಾಪ್ ಇಲ್ಲದೆ ಆ ಥರ ಸ್ವಲ್ಪ ಕಾಳಜಿ ಜಾಸ್ತಿ ಆಗುತ್ತೆ. ಸೊ ಪ್ರತಿದಿನ ನೋಡ್ತಾ ಇರ್ತೀವಿ. ನಾನು ಆ ಸ್ಟೆಪ್ ಎಲ್ಲ ಮನೇಲಿ ಹಾಕಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಹಾಗೆ ಮೆಸೇಜು ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟು ಎಲ್ಲ ಆಗುತ್ತೆ. ಸೊ ನಾನು ಐ ಲೈಕ್ ಯು ಅಂತೇಳಿ ಆ ಸ್ಟೆಪ್ಗೆ ನಾನು ಒಂದು ಮೆಸೇಜು
ಎಮೋಜಿಸ್ ಕಳಿಸಿದಾಗ ಇವರು ಅದನ್ನ ಲವ್ ಸಿಂಬಲ್ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಐ ಲವ್ ಯು ಅಂತ ಆ ಕಡೆ ಬರುತ್ತೆ. ಸೊ ಗೊತ್ತಲ್ಲ ಆ ಟೈಮಲ್ಲಿ ತಕ್ಷಣ ಯಾರು ಏನು ಐ ಲೈಕ್ ಯು ಅಂತ ಕಳ್ಸೋದಕ್ಕೆ ಐ ಲವ್ ಯು ಅಂತ ಅಂದ್ಬಿಟ್ಟು ಮತ್ತೆ ನೀವೇನಾದ್ರು ಅನ್ಕೊಂಡ್ರೆ ಇದೇನ್ ಫೇಕ್ ಅಕೌಂಟ್ ನಾನು ಐ ಲೈಕ್ ಯು ಅಂತ ಹಾಕಿದಾರಲ್ಲ ಅಂತ ಅಂದ್ರೆ ನೀವ್ ಅನ್ಕೊಂಡ್ರ ಅಂತ? ಇಲ್ಲ ನಾನು ಅಂದ್ರೆ ನನ್ಗೆ ಗೊತ್ತಾಯ್ತು ಇವ್ರೇನೇ ಮೆಸೇಜ್ ಮಾಡ್ತಿದ್ದಾರೆ ಅನ್ನೋ ಥರ ಗೊತ್ತಾಯ್ತು ನನಗೆ, ಫೇಕ್ ಅಕೌಂಟ್ ಥರ ಕಾಣಿಸ್ತಾರೆ. ಯಾಕಂದ್ರೆ ಅವ್ರದ್ದೆಲ್ಲ ಫುಟೇಜಸ್ ಎಲ್ಲ ನೋಡಿದ್ನಲ್ಲ ನಾನು. ಸೊ ಇವರೇನೇ ಇರಬೇಕು ಕನ್ಫರ್ಮೇಷನ್ ಇತ್ತು ನನಗೆ. ಏನು ತಕ್ಷಣ ಹಿಂಗೆ ಕಳಿಸಿದ ಅಂತ ನನಗೊಂದು ಸ್ವಲ್ಪ ಅಂದ್ರೆ ಯಾರೋ ಹುಡುಗಿಗೆ ತಕ್ಷಣ ಆ ಥರ ಬಂದರೆ ಇದೇ ನೀನು ಬಿದ್ನ ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು. ಇಷ್ಟು ಈಸಿ ಅಂತ ಅಷ್ಟು ಬರ್ಗೆಟ್ಕೊಂಡಿದ್ದ ನಿಮ್ಗೆ? ಇಲ್ಲ ವಿದ್ಯೆ ಇತ್ತಲ್ಲ, ಈಗ ನನ್ನಂತ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿಲ್ಲ ಅಷ್ಟೇ. ನಿಜ. ಈಗ ಸುಮ್ನೆ ಹಿಂಗೆ ಎಸ್ತೆ ಹಿಂಗೆ ನಾನು ಹಿಂಗೆ ಕ್ಯಾಚ್ ಹಿಡ್ಕೊಂಡೆ. ಹಿಂಗೆ ಎಸ್ತೆ ಗಬಕ್ಕಂತ ಕ್ಯಾಚ್ ನಮ್ಮ ಫೇಸ್ಬುಕ್ ಅಲ್ಲಿ ಎಷ್ಟೊಂದ್ ಜನ ಕಾಂಟ್ಯಾಕ್ಟ್ ಬರ್ತಾರೆ, ಹಾಗೆ ಇದು ಒಂದ್ ಇರ್ಲಿ ಅಂತ ಒಂದ್ ಹೇಳಿದಾಗ ಒಂದ್ ಗಾನ ಆ ತರ ಮಾಡಿಲ್ಲ. ನಾನು ತುಂಬಾ ಒಳ್ಳೆ ಹುಡುಗ, ಬೇಕು ಅಂತಾನೆ ಸೆಲೆಕ್ಟ್ ಮಾಡತ್ತು. ಓಕೆ. ಸೊ ಆಮೇಲೆ ಹೆಂಗಾಯ್ತು ಅಂದ್ರೆ ಈ ಲವ್ ಸ್ಟೋರಿ ಎಷ್ಟ್ ದಿನಗಳ ಕಾಲ ಎಳೆದ್ರಿ, ಏನು ಎತ್ತ ಅಂತ ಮದ್ವೆ ತನಕ ಹೆಂಗ್ ಬಂದ್ ನಿಲ್ತಾ ಇದು? ಮ್ಯಾಮ್ ಒಂದು 5 ಡೇ ನಮ್ಮ ತಮ್ಮಂದು ಒಂದು ಮದುವೆ ಇತ್ತು. ಸೊ ನಾನೊಂದು ಸ್ವಲ್ಪ ದಿನ ಲೈಕ್ ಯು ಆ ಮೆಸೇಜ್ಗೆಲ್ಲ ಸ್ವಲ್ಪ ಡ್ರಾಪ್ ಔಟ್ ಆಗುತ್ತೆ. ಆಮೇಲೆ ಮತ್ತೆ ಕಂಟಿನ್ಯೂಟಿ ಆಗಿ ನಾನು ಮತ್ತೆ ಕಾಲು ಅಂದರೆ ಮೆಸೇಜ್ ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಗುತ್ತೆ, ನಂಬರ್ ಎಲ್ಲ ಕೊಟ್ಟಿರ್ತೀವಿ ಮಾಡ್ತೀವಿ. ಸೊ ಆ ಟೈಮಲ್ಲಿ ನನ್ನ ತಮ್ಮನ ಮದುವೆ ಇದೆ, ನೀವು ಮದುವೆಗೆ ಬರಬೇಕು ಅಂತ ಕರಿತೀನಿ. ಆವಾಗ ಸುಮ್ಮನೆ ನಂಗೆ ಮದುವೆಗೆಲ್ಲ ಕರೆದ್ರೆ ಬರೋಕ್ಕಾಗಲ್ಲ ಅಂತಂದು, ಆಯ್ತು ಉದಯರಂಗ ಬಸ್ ಹತ್ಕೊಂಡು ಇನ್ವಿಟೇಷನ್ ಕೊಡಕ್ಕೆ ಬರ್ತೀನಿ ಬಿಡಪ್ಪ ಅಂತ ಹೇಳ್ಬಿಟ್ಟು ರೇಗಿಸ್ತೇನೆ. ಸೊ ಆಗ ನಮ್ಮಮ್ಮ ಎಲ್ಲ ಇನ್ವೈಟ್ ಮಾಡ್ತಾರೆ. ಸೊ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನನ್ನ ತಮ್ಮನ ಮದುವೆ ಇದೆ. ಅಲ್ಲೇ ಇವ್ರು ನಿಮ್ಮನ್ನ ಫಸ್ಟ್ ನೋಡಿದ್ದ? ಮಹದೇಶ್ವರ ಬೆಟ್ಟದಲ್ಲೇ ಫಸ್ಟ್ ನೋಡಿದ್ದು. ಆಕ್ಚುಲಿ ಅದು ಫಸ್ಟ್ ಮೀಟ್ ಯಾರೋ ಒಬ್ರು ಸರ್ ಜೊತೆಗೆ ಬಂದಿರ್ತಾರೆ. ಅವಾಗ ಗೊತ್ತಿರಲ್ಲ ನಂಗೆ ಇವ್ರು ಯಾರು ಅಂತ ಪರಿಚಯ ಇರಲ್ಲ, ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗಿರ್ತೀವಿ. ಬಟ್ ಅವ್ರು ಅನ್ಕೊಂಡಿರ್ತಾರಂತೆ ನನ್ಗೆ ಇವ್ರದ್ದು ಫೇಸ್ಬುಕ್ ಅಲ್ಲಿ ತುಂಬಾ ಕಾಂಟ್ಯಾಕ್ಟ್ ಇರ್ತಾರ, ನಂಗೆ ಅಷ್ಟು ಪತ್ತೆಚಕ್ ಆಗಿರಲ್ಲ. ಒಂದು ಫೋಟೋ ತೆಗ್ದು ನನ್ನ ಸ್ಟೇಟಸ್ ಹಾಕ್ದಾಗ ಚಂದ್ರಪ್ರಭಾ ಬಂದಿದ್ರ, ಚಂದ್ರಪ್ರಭಾ ಯಾರದು ಚಂದ್ರಪ್ರಭಾ ಅನ್ಕೊಂಡು ಆಮೇಲೆ ಮತ್ತೆ ಆಲ್ರೆಡಿ ಫ್ರೆಂಡ್ ಆಗಿದ್ದೀನಲ್ವಾ ಅನ್ನೋ ತರದಲ್ಲಿ ಆಮೇಲೆ ಕ್ಲಾಶ್ ಆಗುತ್ತೆ ಅನ್ನೋ ತರ. ಸೊ ಆಮೇಲೆ ನೀವು ಮನೆಯವ್ರಿಗೆ ಹೇಳ್ತೀರಾ ಹೀಗೆ ನೀವಿಬ್ರು ಲವ್ ಮಾಡ್ತೀರಾ ಅಂತ? ಸೊ ಅವಾಗ ನಿಮ್ ಮನೇಲಿ ಹೆಂಗಿತ್ತು ರಿಯಾಕ್ಷನ್? ಒಪ್ಕೊಂಡ್ರ? ಒಪ್ನಿಲ್ಲ. ನಮ್ಮ ಮದುವೆ ಆದ್ರೆ ಒಂದ್ ದೊಡ್ಡ ದುರಂತ. ದುರಂತ ಅಂತ ಇವ್ರ ಮನೆಯಿಂದ ಯಾರು ಬರಲಿಲ್ಲ, ಆಮೇಲೆ ನಮ್ಮ ಮನೆಯಿಂದನೂ ಯಾರು ಬರಕ್ ಇಷ್ಟ ಇರಲಿಲ್ಲ. ಆದ್ರೂ ಬಲವಂತ ಮಾಡಿ ನಮ್ಮ ತಾಯಿ ಬಂದ್ರು ಬನ್ನಿ ಅನ್ನೋದ್ಗೆ. ಇವ್ರ ಮನೆಯಲ್ಲೂ ಬಲವಂತ ಮಾಡೋದಕ್ಕೆ ಇವ್ರ ತಮ್ಮ ಬಂದ್ರು. ನಾವು ದೇವಸ್ಥಾನ ಮಾಗಡಿ ಹತ್ರ ಒಂದು ದೇವಸ್ಥಾನ ನಮ್ದು ಗಿಚ್ಚಿಗಿಲಿ ಪ್ರಾಕ್ಟೀಸ್ ನಡೀತಾ ಇತ್ತು. ಬೆಳಿಗ್ಗೆ ರಪ್ಪ ಅಂತ ಯಾರಿಗೂ ಹೇಳಿರ್ಲಿಲ್ಲ. ಬೆಳಿಗ್ಗೆ ಮಾಮೂಲಿ ದೇವಸ್ಥಾನ ಸ್ನಾನ ಮಾಡಿದ ಪೂಜೆಗೆ ಹೋಗ್ತೀವಲ್ಲ, ಹಂಗೆ ಹೋದೋ ರಪ್ಪನ್ ಮದುವೆ ಆಗ್ಬಿಟ್ಟು ರಪ್ಪ ಅಂತ ಹೇಳಿ ನಮ್ಮ ಮನೆಗೆ ಬಿಟ್ಬಿಟ್ಟು ನಾನು ಗಿಚ್ಚಿಗಿಲಿ ಪ್ರಾಕ್ಟೀಸ್ಗೆ ಹೋಗಿದ್ದೆ. ಪೂಜೆಗೆ ಹೋಗ್ತೀವಲ್ಲ ಹಾಗೆ ಪೂಜೆಯಲ್ಲಿ ಪೂಜಾರಪ್ಪ ಪೂಜೆ ಮಾಡ್ತಿರೋ ಟೈಮಲ್ಲಿ ತಾಳಿ ಕಟ್ತೆ ರಪ್ಪ ಅಂತ ಮುಗೀತು. ರಪ್ಪ ಅಂತ ಮನೆಗೆ ಬಿಟ್ಬಿಟ್ಟು ನಾನು ಹಂಗೆ ಪ್ರಾಕ್ಟೀಸ್ ಹೋದೆ ಮದುವೆ. ಆಮೇಲೆ ಹೆಂಗೆ ಫ್ಯಾಮಿಲಿ ಅವರೆಲ್ಲ ಇವಾಗೆಲ್ಲ ಓಕೆನಾ? ಈಗ ಚೆನ್ನಾಗಾದ್ರು. ಅಂದ್ರೆ ಏನ್ ರೀಸನ್? ಅಂದ್ರೆ ಟಿವಿಲಿ ಇದಾರೆ ಗೊತ್ತಲ್ಲ ಮ್ಯಾಮ್, ಇವ್ರು ಯಾವಾಗ್ಲೇ ಹೆಂಗನ್ ಎನರ್ಜೆಟಿಕ್ ಅಲ್ವಾ, ತುಂಬಾ ಹೆಂಗ್ ಬಾಯಿ ಅಂತೇಳಿ ನಮ್ಮ ಅಪ್ಪ ಒಪ್ಕೊಳ್ಳಿಲ್ಲ. ಈಗ ಸರ್ವೇಜಾಬಿನಿಗೆ ಅಂದ್ರೆ ಇವ್ರ ತಂದೆ ಸರ್ಕಾರಿ ನೌಕರಿ ಕೆಲಸದಲ್ಲಿ ಇರೋದ್ರಿಂದ ಅಂದ್ರೆ ಯಾರ ಗೊತ್ತಿರೋ ಕಡೆ ಮಾಡೋಣ, ಹಾಗೆ ಹೀಗೆ ಸಿನಿಮಾ ತರ ಎಲ್ಲ ಬೇಡ. ಸಿನಿಮಾದವರು ಅಂತನಾ ಅಥವಾ ಏಜ್ ವಿಷಯ? ವಯಸ್ಸು ಇಂಪಾರ್ಟೆಂಟೇ. ಫಸ್ಟ್ ಬೇಡ ಅಂತಿದ್ರು, ಆಮೇಲೆ ವಯಸ್ಸಾಗದಾಗ ನಮ್ಮ ಚಂದ್ರಪ್ರಭಂಗೆ ಹಂಗೆ ಅಂದ್ರು, ನಿಮ್ಮ ಅಪ್ಪಂಗೆ ತಲೆ ಕೆಟ್ಟಿದ್ಯ ಅಂತ ಮನ್ಸಿನೊಳಗೆ ಬೈಕಂದೆ. ಬಾಯ್ಬಿಟ್ಟು ಹೇಳಕ್ ಐಕಿಲ್ಲ, ಯಾಕಂದ್ರೆ ಬೇಜಾರು ಮಾಡ್ಕೊತಾರಲ್ಲ ಮನ್ಸಿನೊಳಗೆ. ಇವ್ರ ಅಪ್ಪಂಗೆ ತಲೆ ಕೆಟ್ಟಿದೆ ಅಂತ ಮನ್ಸಿನೊಳಗೆ ಬೈಕಂದೆ. ಏನೋ ಒಂದು ಅದೇ ಇದು ಸುಳ್ಳು ಅದು ಇದು ಎಲ್ಲ ಕ್ರಿಯೇಟ್ ಮಾಡಿ ತಾವಾಗ ನಿಮ್ಮ ಅಪ್ಪಂಗೆ ತೋರು ಇನ್ನು ಅದೆಲ್ಲ ಏನೋ ಮಾಡಿ ಇಲ್ಲ ಒಂದು ಯಾವ್ದೋ ಒಂದು ಡೂಪ್ಲಿಕೇಟ್ ಏನೋ ಒಂದು ಮಾಡಿ ಅವಾಗ ತೋರ್ ಇಲ್ಲಿ ನನ್ಗೆ ವಯಸ್ಸು ಸಿಕ್ತು ಅಂತ ಹೇಳ್ಬಿಟ್ಟೆ ನಮ್ಸಿ ಇವ್ರ ಅಪ್ಪನಿಗೆ ನಂಬಿಸಿ ಮದುವೆ ಅದೇ. ಆಮೇಲೆ ಒರಿಜಿನಲ್ ಕಾರ್ಡ್ ತಾವಾಗ ತೋರು ನನ್ಗೆ ಇಷ್ಟೇ ವಯಸ್ಸಾಗಿರೋದು, ಈಗೇನ್ ಮಾಡಕೈತೆ ನಿಮ್ಮಪ್ಪ ಅಲ್ಕಂದ್ರೆ. ಎಷ್ಟು ವಯಸ್ಸಾಗಿದೆ ಅವರಿಗೆ? ಇಲ್ಲ ವಯಸ್ಸೆಲ್ಲ ಹೇಳಂಗಿಲ್ಲ. 22 ಮ್ಯಾಮ್. ಎಸ್ ಕರೆಕ್ಟ್ ಆಗಿ ಹೇಳ್ತಾರೆ ನೋಡಿ. ಅದ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ವಯಸ್ಸನ್ನ ನೀವು ರಿವೀಲ್ ಮಾಡಲ್ಲ? ವಯಸ್ಸು ಹೇಳಕ್ಕೆ ನಿಮ್ಗಾದ್ರೂ ಗೊತ್ತಾ ಕರೆಕ್ಟ್ ಏಜ್ ಎಷ್ಟು? ನನಗೆ ಗೊತ್ತಿದೆ ಮ್ಯಾಮ್. ಕರೆಕ್ಟ್ ಇದೆಯಾ? ಇವ್ರಿಗೆ ಗೊತ್ತಿರೋದು ಕರೆಕ್ಟ್ ಇದೆಯಾ ಹಂಗಾರೆ ಏಜ್? ನಾನು ಮನಸ್ಸು ಮೆಚ್ಚಿನೇ ಆಗಿರೋದು, ವಯಸ್ಸು ಮತ್ತೊಂದು ಮಗ್ದೊಂದಲ್ಲ ನಾನೇನು ಇದು ಮಾಡ್ಕೊಂಡಿಲ್ಲ. ಆಮೇಲೆ ಸ್ವಲ್ಪ ಫ್ಯಾಮಿಲಿ ಕಡೆಗೆ ಅದೆಲ್ಲ ಬರುತ್ತೆ. ಸೊ ನನ್ಗೆ ಇಷ್ಟ ಆದ್ರು, ಇವ್ರ ಗುಣ ಇಷ್ಟ ಆಯ್ತು. ಸೊ ಹಾಗೆ ನನಗೆ ಮದುವೆಗೆ ಒಪ್ಕೊಂಡೆ ಅಷ್ಟೇನೆ. ಓಕೆ. ಇನ್ನು ನೀವು ಬಿಗ್ ಬಾಸ್ಗೂ ಕೂಡ ಹೋದ್ರಿ, ನೀವು ಹೇಳಿದ್ರಿ 3 ವರ್ಷಗಳಿಂದ ನಿಮ್ಗೆ ಆಸೆ ಇತ್ತು ಹೋಗ್ಬೇಕು ಅಂತ. ಸೊ ಬಿಗ್ ಬಾಸ್ ಜರ್ನಿ ಹೆಂಗಿತ್ತು ಸರ್ ನಿಮ್ಗೆ? ಚೆನ್ನಾಗಿತ್ತು. ಅಂದ್ರೆ ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ಇಲ್ಲಿ ಅನ್ಕೋತೀನಲ್ಲ, ಇಲ್ಲಿ ತುಂಬಾ ಚೆನ್ನಾಗಿತ್ತು. ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿತ್ತು. ಬಿಗ್ ಬಾಸ್ ಅಂದ್ರೆ ರಿಯಲಿ ಬಿಗ್ ಬಾಸ್ ಅಂದ್ರೆ ಒಂದು ನಿಜವಾಗ್ಲೂ ಎಷ್ಟೋ ಕರ್ನಾಟಕದಲ್ಲಿ ಎಷ್ಟೋ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಈಗ್ಲೂ. 12 ವರ್ಷದಿಂದನೂ ಪ್ರಯತ್ನ ಮಾಡೋರಿದ್ದಾರೆ, ಅಯ್ಯೋ ಹೆಂಗಾರ ಮಾಡಿ ನಾಲ್ಗೆ ಹೋಗ್ಬೇಕು ಅಂತ. ನನಗೂ ಅದೇ ತರ 3 ವರ್ಷದಿಂದ ತುಂಬಾ ಪ್ರಯತ್ನ ಇತ್ತು.
ಹೋಗ್ಬೇಕು ಅಂತ. ಈ ವರ್ಷ ನನಗೆ ಸಿಕ್ತಾಗ ತುಂಬ ಅದೇ ಖುಷಿನಲ್ಲಿ ಅದೇ ಒಂದು ಎನರ್ಜಿನಲ್ಲಿ ಹೋದೆ, ತುಂಬ ಚೆನ್ನಾಗಿತ್ತು. ಬಟ್ ಆಮೇಲೆ 6 ವಾರ ಇದ್ದೆ ಉತ್ತಮ ಅಂತಲೂ ಸಿಕ್ತು ನನಗೆ, ಚೆನ್ನಾಗಿ ಆಡ್ತವ್ರೆ ಅಂತ. ಅದಾದಮೇಲೆ ಅನ್ನಿಸ್ತು ನನಗೆ ಏನು ಬೇಡ ನನ್ನಂತರಿಗೆ ಬಿಗ್ ಬಾಸ್ ಅಲ್ಲ ಅಂತ ಅಂದ್ಬಿಟ್ಟು ನಾನೇ ಸ್ವಇಚ್ಛೆಯಿಂದ ಆಚೆ ಬಂದ್ಬಿಟ್ಟೆ. ಸರ್ ಅಂದ್ರೆ ನಿಮ್ಗೆ ಜೋಡಿ ಡಾಗ್ ಸತೀಶ್ ಅವ್ರು ಕೂಡ ಸಿಕ್ಕಿದ್ರು, ಅಲ್ಲಿಂದ ನಿಮ್ ಜರ್ನಿ ಒಂದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈಗ ನೀವು ಲಾಂಚ್ ಆದಾಗ ಈಗ ಚಂದ್ರಪ್ರಭಾ ಅವ್ರು ಒಳಗೆ ಹೋಗ್ತಿದ್ದಾರೆ ಅಂದ್ರೆ ನಾವೆಲ್ಲ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಅವರಿಂದ ಹಿಂಗೆ ಕಾಮಿಡಿ ಜೊತೆಗೆ ಫಿನಾಲೆ ತನಕ ಇರ್ತಾರೆ ಅಂತ ಅನ್ಕೊಂಡ್ವಿ. ನಿಮ್ಗೆ ಎಲ್ಲಿ ಮಿಸ್ ಆಯ್ತು ಅಂತ, ಅಂದ್ರೆ ಏನ್ ಅಡ್ಜಸ್ಟ್ ಆಗ್ಲಿಲ್ಲ ನಿಮ್ಗಲ್ಲಿ? ಇಲ್ಲ, ಒಟ್ಟಾರೆ ನನಗೆ ಬಿಗ್ ಬಾಸ್ ಇಷ್ಟ ಆಗಲಿಲ್ಲ. ಅಂದ್ರೆ ಏನಕ್ಕೆ ಅಂತ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ರಿ? ಅಲ್ಲೇನೋ ನಿಮ್ಗೆ ಅಲ್ಲ, ಎಕ್ಸ್ಪೆಕ್ಟೇಷನ್ ಅಂತಲ್ಲ, ನಾನು ಅದನ್ನ ಈಗ ಹೇಳಕ್ಕೂ ಇಷ್ಟಪಡೋದಿಲ್ಲ. ಒಂದು ದೊಡ್ಡ ಕಾರಣ ಐತೆ ರಿಯಲಿ. ಅದು ಇವತ್ತೆಲ್ಲ ಒಂದಿನ ನಾನು ವೇದಿಕೆ ಮೇಲೆ ಹೇಳ್ತೀನಿ. ಒಟ್ಟಿನಲ್ಲಿ ಏನೋ ನನ್ನಂತನಿಗೆ ಬಿಗ್ ಬಾಸ್ ಅಲ್ಲ, ನನಗೆ ಬಿಗ್ ಬಾಸ್ ಇಷ್ಟ ಆಗಲಿಲ್ಲ, ಅದರಿಂದ ನಾನೇ ಆಚೆ ಬಂದೆ. ಸೊ ಇಷ್ಟ ಆಗ್ಲಿಲ್ಲ ಇಷ್ಟ ಆಗಲಿಲ್ಲ. ಸೊ ನೀವೇನ್ ಹೇಳ್ತೀರಾ ಅವ್ರ ಬಿಗ್ ಬಾಸ್ ಜರ್ನಿ ಬಗ್ಗೆ? ಮ್ಯಾಮ್ ಅಂದರೆ ಅವ್ರಿಗೊಂದು ಕನಸಾಗಿತ್ತು ಲೈಫಲ್ಲಿ, ಬಿಗ್ ಬಾಸ್ ಮನೆಗೆ ಒಂದ್ಸಲ ಆದ್ರೂ ಹೋಗಿ ಬರಬೇಕು ಕಣೆ ಅಂತ ಹೇಳ್ತಾ ಇರ್ತಾರೆ. ನಾನು ಅನ್ಕೊಂಡಿದ್ದೆ ಹೋಗ್ತೀರಾ ನೀವು, ಒಂದೊಳ್ಳೆ ಟೈಮಲ್ಲಿ ಒಂದೊಳ್ಳೆ ಟೀಮ್ ಜೊತೆಗೆ ಹೋಗ್ತೀರಾ ಅಂತ ನಾನು ಒಂದ್ಸಲ ಹೇಳಿದ್ದೆ, ಬಟ್ ಅವ್ರಿಗೆ ನೆನಪಿದೇನೋ ಗೊತ್ತಿಲ್ಲ. ಸೊ ಅದೇ ಥರ ಹೋಗಿದ್ರು, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನೋ ಅಲ್ಲೇ ಇರಬೇಕಿತ್ತು, ಆಟ ಆಡಬೇಕಿತ್ತು. ನಾವು ವಿಡಿಯೋ ಕೂಡ ಮಾಡಿ ಅವ್ರನ್ನ ಬೂಸ್ಟ್ ಮಾಡಿ ಎಲ್ಲ ಇತ್ತು. ಸೊ ಆಮೇಲೆ ಸುದೀಪ್ ಸರ್ನ ಜೊತೆಯಿಂದ ನೋಡಬೇಕು, ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದೆಲ್ಲ ಅವ್ರಿಗೆ ಮನಸ್ಸಲ್ಲಿ ಇತ್ತು. ಸೊ ಎಲ್ಲಾನು ಒಂದು ಅನುಭವಿಸಿದ್ದಾರೆ. ಬಟ್ ಅಲ್ಲೇನೋ ಅವ್ರಿಗೆ ಕಾರಣಾಂತರದಿಂದ ಏನೋ ಮನಸ್ಸು ಬೇಜಾರಾಗಿರಬಹುದು. ಸೊ ಅದು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಬಟ್ ಆದ್ರೂ ಒಂದು ಒಳ್ಳೆ ಸಮಯ ಸಂದರ್ಭ ಬಂದಾಗ ಅವ್ರು ಹೇಳ್ಕೊಳಕ್ ಇಷ್ಟಪಡ್ತಾರೆ. ಸೊ ನೆಕ್ಸ್ಟ್ ಚಾನ್ಸ್ ಇದ್ರೆ ನೀವೇನಾದ್ರೂ ಹೋಗ್ತೀರಾ ಬಿಗ್ ಬಾಸ್ಗೆ? ಖಂಡಿತ ಹೋಗ್ತೀರಾ? ಪರ್ಮಿಷನ್ ಕೊಟ್ಟಿದ್ದೀರಾ ಅವ್ರಿಗೆ ಹೋಗಕ್ಕೆ? ಸಿಕ್ಕರೆ ಆರಾಮಾಗಿ ಹೋಗ್ಲಿ ಮೇಡಮ್, ಏನು ಸಮಸ್ಯೆ ಇಲ್ಲ. ಇನ್ನು ಸರ್ ಈಗ ಲಾಸ್ಟ್ ಅಲ್ಲಿ ಅಂದ್ರೆ ಈಗ ಮಂಜು ಪಾವಗಡ ಆಗಿರ್ಬೋದು, ಅವ್ರು ವಿನ್ನರ್ ಆದ್ರು, ಜೊತೆಗೆ ಗೊಬ್ಬರಗಾಲ ಕೂಡ ಸುಮಾರು ಟೈಮ್ ಇದ್ರು. ಅವರು ಏನೆಲ್ಲ ಇನ್ಪುಟ್ಸ್ ಕೊಟ್ಟಿದ್ರ ನಿಮ್ಗೆ ಹೋಗ್ಬೇಕು? ನಾನು ಯಾರನ್ನೂ ಏನು ಕೇಳಲಿಲ್ಲ ಮೇಡಮ್. ಯಾಕಂದರೆ ನಾನು ನನ್ನ ಆಟ ಆಡೋಣ ಅಂತಾನೆ. ಯಾಕಂದರೆ 10 ವರ್ಷದಿಂದ ನಾನು ಟೋಟಲಿ ಈ ಸಿನಿಮಾ ಫೀಲ್ಡಲ್ಲಿ 20 ವರ್ಷ ಆಯಿತು. ನಾನು ಕಲರ್ಸ್ ಕನ್ನಡದಲ್ಲಿ 10 ವರ್ಷ ಆಯಿತು. ಅದರಿಂದ ಇನ್ನೊಬ್ರನ್ನ ಕೇಳಿ ಅವರ ಒಂದು ಇದನ್ನ ತಗೊಂಡು ಆಡೋದ್ಕಿಂತ ನನ್ಗೇನು ಅನಿಸ್ತದೆ ನಾನು ಆಟ ಆಡೋಣ ಅಂತಾನೆ ಹೋಗಿತ್ತು ನನಗೆ. ಸೊ ಇನ್ಪುಟ್ಸ್ ಏನು ತಗೊಂಡಿರ? ಏನು ನನಗೆ ಅವಶ್ಯಕತೆ ಇತ್ತು ಅಂತ ನನಗೇನು ಅನ್ನಿಸ್ನೇ ಇಲ್ಲ ನನಗೆ. ಬಟ್ ಅಲ್ಲಿ 6 ವಾರಗಳು ಇರ್ಬೇಕಾದ್ರೆ ಏನೋ ಅಯ್ಯೋ ಬೇಡ ಕಣಪ್ಪ, ನಮ್ಗೆ ಬೇಡ ಬಿಗ್ ಬಾಸ್ ಸವಾಸ ಅನ್ಕೊಂತ ಆಚೆ ಬಂದೆ ಅಷ್ಟೇನೆ. ಸೊ ಸರ್ ಈಗ ನೀವು ಹೊರಗಡೆ ಬಂದ್ಮೇಲೆ ಬಿಗ್ ಬಾಸ್ ನೋಡ್ತಿರ್ತೀರಾ. ಸೊ ನಿಮ್ ಪ್ರಕಾರ ಯಾರು ವಿನ್ನರ್ ಆಗ್ಬೋದು, ಟಾಪ್ 5 ಯಾರು ಅಂತ ಅನ್ಸುತ್ತೆ ನಿಮ್ಗೆ? ನಾನು ಸತ್ಯವಾಗ್ಲೂ ನಾನು ಅದನ್ನ ಹೇಳೋದಿಲ್ಲ. ಯಾಕಂದ್ರೆ ನಾನು ಹಲವಾರು ರಿಯಾಲಿಟಿ ಶೋ ಮಾಡಿರೋದ್ರಿಂದ ನಾವೇನೇ ಈಗ ಮಜಾ ಭಾರತ ಆಗ್ಬೋದು, ಗಿಚ್ಚಿಗಳಿಗೆ ಆಗ್ಬೋದು, ಕಾಮಿಡಿ ಟ್ಯಾಕ್ಸ್ ಮಾಡ್ಬೋದು, ನಾವೇನು ಅನ್ಕೊಂಡು ಜರ್ನಿ ಮಾಡ್ತೀವಿ. ಇವತ್ತಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ನೋಡಿದಾಗ ಇವ್ನ್ ಗೆಲ್ಬೋದು ಅನ್ಸುತ್ತೆ, ನಾಳೆ ನೋಡಿದಾಗ ಬೇರೆ ಗೆಲ್ಬೋದು ಅನ್ಸುತ್ತೆ. ಆ ಥರ ಏರಿಳಿತಗಳು ಆಗ್ತಾನೆ ಇರೋದ್ರಿಂದ ಇನ್ನೂ ಬಿಗ್ ಬಾಸ್ ಅನ್ನೋದು ಇನ್ನೂ ಜರ್ನಿ ಐತೆ, ತುಂಬಾ ದಿನ ಜರ್ನಿ ಐತೆ. ಅದರಿಂದ ಇಂಥರೇ ಗೆಲ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಆಮೇಲೆ ಯಾವುದೋ ಒಂದು ವಿಚಾರನ ತಗೊಂಡು ಇಂಥರ್ನೇ ಅಂತ ಆಯ್ಕೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಎಲ್ಲಾ ಥರದ್ದು ಆಯ್ಕೆ ಆಗುತ್ತೆ. ಅಂದ್ರೆ ಅವ್ರ ನಡ್ಕೊಳ್ಳೋ ಸ್ವಭಾವ ಆಗ್ಬೋದು, ಬಿಗ್ ಬಾಸ್ ನ ನಿಯಮಗಳನ್ನ ಫಾಲೋ ಮಾಡೋದಾಗ್ಬೋದು, ಆಮೇಲೆ ನ್ಯಾಯದ ಪರ ಮಾತಾಡೋ ಅಂಥದ್ದಾಗ್ಬೋದು, ಆಮೇಲೆ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡೋ ಅಂಥದ್ದಾಗ್ಬೋದು, ಒಂದು ಸಮಾಜಕ್ಕೆ ಮೆಸೇಜ್ ಕೊಡೋ ಅಂಥದ್ದಾಗ್ಬೋದು. ಈ ಎಲ್ಲಾ ಥರ ಇರೋದ್ರಿಂದ ಎಲ್ಲಾ ಥರ ಆಯಾಮದಲ್ವೇ ಯಾರು ನೀಟಾಗಿ ಮಾಡ್ತಾ ಇರ್ತಾರೆ ಅವ್ರು ಗ್ಯಾರಂಟಿ ಗೆದ್ದೆ ಗೆಲ್ತಾರೆ. ಅಂತರ್ ಮೋಸ ಆಗ್ಬಾರ್ದು ಅಂತ ಅಷ್ಟೇ. ಡಿಸರ್ವಿಂಗ್ ವಿನ್ ಮೇಡಮ್, ನಿಮ್ ಪ್ರಕಾರ ಹೇಳಿ, ನೀವು ನೋಡ್ತಿರ್ತೀರಾ ಟಾಪ್ 5 ಯಾರು ಅಂತ ಅನ್ಸುತ್ತೆ? ಈಗ ನೀವು ನೇಮ್ಸ್ ತಗೊಳ್ಳಿ, ಅವ್ರು ಹೇಳಿದ್ದೆ ಆನ್ಸರ್ ಹೇಳ್ಬೇಡಿ. ಟಾಪ್ 5 ಯಾರು ನಿಮ್ ಪ್ರಕಾರ ಯಾರು ವಿನ್ ಆಗ್ತಾರೆ? ಅಂದ್ರೆ ನಿಮ್ಗೆ ಯಾರು ಜಾಸ್ತಿ ಎಂಟರ್ಟೈನಿಂಗ್ ಅಂತ ಅನ್ಸಿದ್ರು? ಮ್ಯಾಮ್ ಇವಾಗ ಅವ್ರು ಹೇಳ್ದಂಗೆ ಹೇಳೋಕ್ಕಾಗಲ್ಲ, ಅಂದರೆ ಹೇಳಕ್ಕೆ ಆಗದೆ ಇದ್ರು ನೀವು ಹೇಳ್ದಂಗೆ ಆ ಸಿಚುವೇಶನಲ್ಲಿ ಇವಾಗ ನಾವು ಫಸ್ಟ್ ಎಲ್ಲ ರಕ್ಷಿತಾ ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋ ಹತ್ರ ಒಪಿನಿಯನ್ ಬರ್ತಿತ್ತು. ಧ್ರುವ ಅಂತೂ ಸಹ ಆಟ ಸ್ಟಾರ್ಟ್ ಮಾಡಿದ್ದಾರೆ, ಆಮೇಲೆ ಗಿಲ್ಲಿದು ಆಟ ನಡೀತಾನೆ ಇದೆ, ಆಮೇಲೆ ಕಾವ್ಯ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಮಗೆ ಕನ್ಫ್ಯೂಸ್ ಆಗ್ತಿದೆ, ಇನ್ನು ಬರ್ತಾ ಎಂಟರ್ಟೈನ್ಮೆಂಟಲ್ಲಿ ನೋಡೋಕೆ ಹೋಗೋಣ ಅಥವಾ ಪರ್ಫಾರ್ಮೆನ್ಸಲ್ಲಿ ನೋಡೋಕೆ ಹೋಗೋಣ ಅಥವಾ ಜನಗಳದ್ದು ಒಂದು ವೋಟಿಂಗಲ್ಲಿ ನೋಡೋಕೆ ಹೋಗೋಣ ಅನ್ನೋದ್ರಲ್ಲಿ ಎಲ್ಲನೂ ಕನ್ಫ್ಯೂಸ್ ಆಗುತ್ತೆ. ಅದು ನಿರ್ಧಾರನ ನನಗೂ ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಟಾಪ್ 5 ನನ್ನ ಪ್ರಕಾರ ಮೇ ಬಿ ಕಾವ್ಯ ಇರಬಹುದು. ಎಸ್ ಸರ್. ಇನ್ನು ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇರೋದಂದ್ರೆ ಗಿಲ್ಲಿ ಒಂದ್ ಕಡೆ, ಇನ್ನೊಂದ್ ಕಡೆ ಅಶ್ವಿನಿ, ಹಾಗೆ ಇನ್ನೊಂದ್ ಕಡೆ ರಕ್ಷಿತಾ ಅವರು. ಸೊ ಇವ್ರ 3 ಜನದಲ್ಲಿ ಯಾರು ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ನೀವು ಹತ್ರದಿಂದ ನನಗೆ ಬೆಸ್ಟ್ ಅಂತಾನೆ ಅನ್ಸೋದಿಲ್ಲ. ಅವ್ರು ಆಡ್ತಾ ಇದಾರೆ ಅಷ್ಟೇ, 3 ಜನನು ಅನ್ಸಲ್ಲ. ನನ್ಗೆ ಅನ್ಸೋದೇ ಇಲ್ಲ. ಅವ್ರವ್ರ ಆಟ ಆಡ್ತಾವ್ರೆ ಅಷ್ಟೇ. ಎಲ್ರು ಜನಗಳಿಗೆ ಇಷ್ಟ ಆಗಿರ್ಬೋದು, ನನ್ಗೆ ಆತರ ಏನು ಇಷ್ಟ ಆಗೋದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಯಾರು ಇಷ್ಟ ಆಗಿದ್ರು? ಅಂದ್ರೆ ಇವ್ರು ತುಂಬಾ ಪ್ಯೂರ್ ಹಾರ್ಟೆಡ್, ಇವ್ರನ್ನ ನಂಬೋದು ಅಂತ. ನಾನು ಎಲ್ರ ಜೊತೆನೂ ಚೆನ್ನಾಗಿದ್ದೆ. ಆದ್ರಿಂದ ಎಲ್ರು ನಾನು ಎಲ್ರನ್ನೂ ಬಾಯಿ ತುಂಬಾ, ಕೆಲವ್ರನ್ನ ತಂಗಿ ಅಂತ ಇದೆ, ಕಾವ್ಯನ ಆಗ್ಬೋದು, ಕೆಲವ್ರನ್ನ
ಪ್ರೀತಿ ಅಪಿ ಅಪಿ ಅಂತ ಮಾತಾಡ್ಸುವೆ, ಹೌದು. ಅವರು ನನ್ನ ಬಾಯಿ ತುಂಬ ಚಂದ್ರಣ್ಣ ಅಂತ ಮಾತಾಡ್ಸೋರು. ಅದರಿಂದ ನನ್ನ ಅವರ ಸಂಬಂಧ ಇರುವ 6 ವಾರಗಳಲ್ಲಿ ತುಂಬ ಚೆನ್ನಾಗಿತ್ತು. ಅದರಿಂದ ನಾನು ಯಾರ ಬಗ್ಗೆನೂ ನಾನು ಹೇಳಕ್ಕೆ ಇಷ್ಟಪಡೋದೇ ಇಲ್ಲ. ಎಲ್ಲರೂ ನನ್ನ ಜೊತೆ ಚೆನ್ನಾಗಿದ್ರು, ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೆ. ಎಸ್, ಇನ್ನು ಈಗ ಈ ಹಿಂದೆ ನಾವು ನೋಡ್ತಾ ಹೋಗೋದಾದ್ರೆ ಪೇರ್ಗಳಲ್ಲಿ ತುಕಾಲಿ ಸಂತು ಹಾಗೂ ಮಾನಸ ಅವರಿಬ್ರು ಪೇರ್ ತುಂಬಾ ಹಿಟ್ ಆಗಿದೆ. ಸೊ ಅದೇ ರೀತಿ ನಿಮ್ಗೂ ಏನಾದ್ರು ಆಕ್ಟಿಂಗ್ ಅಲ್ಲಿ ಚಾನ್ಸ್ ಇದ್ರೆ ನೆಕ್ಸ್ಟ್ ಸೀಸನ್ ಗಿಚ್ಚಿಗಿಲಿಗೆ ಮೇಡಮ್ನು ಕರ್ಕೊಂಡು ಬರ್ತೀರಾ ಹೇಗೆ ಅಂತ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ಆ ಥರ ಇಲ್ಲ. ಯಾಕೆಂದರೆ ಈಗ ನಾನು ಈ ಫೀಲ್ಡಲ್ಲಿ ಇದ್ದೀನಿ ಅಂದರೆ ಇವರು ಇದೇ ಫೀಲ್ಡಲ್ಲಿ ಬೇಡ ಅಂತಲೇ ನಾನು ಅಂದ್ಕೊಂಡಿದ್ದೆ. ಯಾಕೆಂದರೆ ನಾನು ಆ ಥರ ಈಗ ನನ್ನ ಮಾಧ್ಯಮದಲ್ಲೇ ಮದುವೆ ಆಗಬೇಕು ಅಂದರೆ ನಾನು ಇಲ್ಲೇ ಬೆಂಗಳೂರಿನಲ್ಲೇ ಆಗ್ತಾಯಿದ್ದೆ. ಬೇಡ, ಯಾಕಂದ್ರೆ ನನ್ನ ಮಾಧ್ಯಮ ಬೇರೆ, ನಾನು ಓದಿಲ್ಲ, ಇವ್ರು ಯಾವುದೋ ಓದಿರೋ ಫೀಲ್ಡು. ಅಂದರೆ ನನಗೆ ಗೊತ್ತಿಲ್ದಿರೋದು ನಾನು ತಿಳ್ಕೊಳಕ್ಕೆ ಪ್ರಯತ್ನ ಪಡಬೇಕು, ನನ್ನ ಹೆಂಡತಿಗೆ ಗೊತ್ತಿಲ್ದಿರೋದು ನನ್ನಿಂದ ತಿಳ್ಕೊಳಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಥರನೇ ಮದುವೆ ಆಗಿರೋದ್ರಿಂದ ಆ್ಯಕ್ಟಿಂಗು ಈ ಥರದ್ದೆಲ್ಲ. ಸೊ ನಿಮಗೂ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ವಾ? ಇಲ್ಲ ಮ್ಯಾಮ್, ಆ ಥರ ಏನಿಲ್ಲ. ಸುಮ್ಮನೆ ಸಣ್ಣ ಪುಟ್ಟ ರೀಲ್ಸ್ಗಳು ಮಾಡೋ ಅಂತ ಒಂದು ಹಾಬೀಸ್ ಇದೆ, ರೀಲ್ಸ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ತಂದೆಯವ್ರಿಗೂ ನನ್ನ ಮೀನ್ಸ್ BA B.Ed ಮಾಡ್ಕೊಂಡಿದ್ದೀನಿ, ಇವ್ರಿಗೂ ಓದಿಸ್ಬೇಕು ಅಂತಿದ್ದಾರೆ. ಸೊ ಮುಂದೆ ಏನಾದ್ರು ನೋಡೋಣ, ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸು ಮತ್ತೊಂದು ಏನಾದ್ರು ತೊಗೊಳ್ಳೋಣ ಅನ್ನೋ ಥರ ಒಂದು ಪ್ಲಾನಿಂಗಲ್ಲಿ ಇದ್ದೀನಿ. ಸೊ ಆಕ್ಟಿಂಗ್ ಕಡೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ? ಆ ಥರ ಏನಿಲ್ಲ. ಸರ್, ಇನ್ನು ನಿಮ್ಮ ಈ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಸರ್? ಅಂದ್ರೆ ನೀವು ಊರಲ್ಲಿ ನೀವು ಹೇಳಿದಿರ ಗಾರೆ ಕೆಲಸ ಮಾಡ್ಕೊಂಡಿದ್ರಿ, ತುಂಬಾ ಕಷ್ಟಪಟ್ಟಿದ್ದೀರಾ. ಸೊ ಈ ಆಕ್ಟಿಂಗ್ ಚಾನ್ಸ್ ಹೆಂಗ್ ಸಿಕ್ತು? ಜೊತೆಗೆ ನಾನೊಬ್ಬ ಆಕ್ಟರ್ ಆಗ್ಬೇಕು ಅಂತ ನಿಮ್ಗೆ ಯಾರನ್ನ ನೋಡ್ ಅನಿಸ್ತು ಅಂತ? ಅಂದರೆ ನಾನು ಹೋಟ್ಲಲ್ಲಿ ವಾಚ್ಮೆನ್ ಕೆಲಸ ಮಾಡ್ತಾಯಿದ್ದೆ. ನಮ್ಮ ತಂದೆನೂ ಅಲ್ಲೇ ವಾಚ್ಮೆನ್ ಗಾರೆ ಕೆಲಸ ಇದೆಲ್ಲ ಮಾಡ್ತಿದ್ದು. ಅದಾದಮೇಲೆ ವಾಚ್ಮೆನ್ ಕೆಲಸ ಅಂತ ಹೋದಾದ್ಮೇಲೆ ಮಾಡ್ತಾ ಇರ್ಬೇಕಾದ್ರೆ ನಾವೇನು ಮಾಡ್ದೋ, ಒಂದು ದಿನ ಮೈಸೂರಿಗೆ ಒಂದು ಸಿನಿಮಾ ನೋಡೋಣ ಅಂತ ಹೋದೋ. ಅಲ್ಲಿ ಸಿನಿಮಾ ಎಲ್ಲ ನೋಡ್ಬಿಟ್ಟು ಒಂದು ಕುಕ್ಕರಳ್ಳಿ ಪಾರ್ಕ್ ಅಂತಿದೆ, ತುಂಬ ಫೇಮಸ್ ಅದು. ಅಲ್ಲಿ ಕೂತಿರ್ಬೇಕಾದ್ರೆ ಆ ಕಡೆನೇ ಕೂಗಾಟ ಇದೆಲ್ಲ ಒಂದು ಜೋರಾಗಿ ಕೇಳಿಸ್ತಾ ಇತ್ತು. ಏನು ಅಂತ ಅಲ್ಲಿ ಹೋದಾಗ ಬಸವಲಿಂಗಯ್ಯ ಸರ್ ಮಕ್ಳುಗಳಿಗೆ ಒಂದು ನಾಟಕ ಮಾಡಿಸ್ತಾ ಇದ್ರು, ಬೇಸಿಗೆ ಶಿಬಿರ ಅಂತ ಆಗ್ತಾಯಿತ್ತು, ಚಿಣ್ಣರ ಮೇಳ ಅಂತ ರಂಗಾಯಣದಲ್ಲಿ. ಅಲ್ಲಿ ಹೋದಾಗ ರಂಗಾಯಣ ಪರಿಚಯ ಆಯಿತು. ರಂಗಾಯಣ ಅಂದರೆ ಈ ಥರ ಇಲ್ಲಿ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡ್ತಾರೆ, ಇಲ್ಲಿ ಇಷ್ಟು ಜನ ಕಲಾವಿದರು ಇದ್ದಾರೆ, ಇಲ್ಲಿಗೆ ಭಾರತೀಯ ರಂಗ ಶಿಕ್ಷಣ ಅಂತ ಪ್ರತಿ ವರ್ಷ ಕೋರ್ಸ್ ಇರುತ್ತೆ, ಇಲ್ಲಿಗೆ 18 ಜನ ವಿದ್ಯಾರ್ಥಿಗಳನ್ನ ಅಲ್ಲಿ ಅವ್ರು ಕರ್ನಾಟಕ ಆಯ್ಕೆ ಮಾಡ್ತಾರೆ. ಒಂದಷ್ಟು ಎಲ್ಲ ಪರಿಚಯ ಮಾಡಿಕೊಂಡೆ. ಅವಾಗ ನಾನು ಸೇರ್ಕೋಬೇಕಲ್ಲ ಅಂತ ಅನ್ನಿಸ್ತು. ಸೇರ್ಕೊಂಡಾದ್ಮೇಲೆ 1 ವರ್ಷ ಭಾರತೀಯ ರಂಗ ಶಿಕ್ಷಣ ಮುಗಿಸ್ದೆ. ಅದಾದಮೇಲೆ ಅಲ್ಲೇ ನಮ್ಮ ಗುರುಗಳು ಸಗೈರಾಜು ಅಂತಿದ್ರು, ಅವ್ರ ಜೊತೆ ಸಹಾಯಕನಾಗಿ ಕೆಲಸ ಮಾಡಿದೆ. ಅದಾದಮೇಲೆ ಬೇರೆ ಬೇರೆ ಈಗ ಮಂಗಳಮುಖಿಯರಿಗೆ ಒಂದು ಪೌರಾಣಿಕ ನಾಟಕ ಮಾಡಿಸ್ದೆ, ಡೆಫ್ ಅಂಡ್ ಡೆಮ್ ಮಕ್ಳುಗಳು ಮಾಡಿಸ್ದೆ, ಆಮೇಲೆ ಕಿವುಡ ಮುಖ ಮಾಡಿಸ್ದೆ, ಅಂಧ ಮಕ್ಳು ಮಾಡಿಸ್ದೆ, ಬುದ್ಧಿಮಂದೆ ಮಕ್ಳುಗಳು ಮಾಡಿಸ್ದೆ, ಕೂಲಿ ಕಾರ್ಮಿಕರು ಮಾಡಿಸ್ದೆ. ಹಿಂಗೆ ಎಲ್ಲ ಥರದ ನಾಟಕ ಇದೆಲ್ಲ ಮಾಡಿಸಾದ್ಮೇಲೆ ನಮ್ಮ ಸಿದ್ದೇಗೌಡರು ಅಂತಿದ್ದಾರೆ, ಅವ್ರ ಜೊತೆ ಸಿನಿಮಾದ್ದು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಅಂತ ಸೇರಿಕೊಂಡೆ. ಒಂದಷ್ಟು ಕೆಲಸ ಮಾಡಿದೆ. ಅದಾದಮೇಲೆ ನಾನು ಟಿವಿನಲ್ಲಿ ಕಾಣಿಸ್ಕೋಬೇಕಲ್ಲ ಹಾಗೆ ಹೀಗೆ ಅಂತ ಇದರದ್ದು ಮನಸ್ಸಿನಲ್ಲೇ ತುಂಬ ಕಾಡ್ತಾಯಿತ್ತು. ನನ್ನ ಆತ್ಮೀಯ ಗೆಳೆಯ ರವಿ ಅನ್ನೋರು ಹಿಂಗೆ ಕಲರ್ಸ್ ಸೂಪರ್ನಲ್ಲಿ ಹಿಂಗೆ ಮಜಾ ಬರ್ತಾ ಅನ್ನೋ ಒಂದು ಆಡಿಷನ್ ಕರೆದಿದ್ದಾರೆ, ಬಾ ಅಂತ ನನ್ನ ಫ್ರೆಂಡೇ ಇಲ್ಲಿಗೆ ಕರ್ಕೊಂಡು ಬಂದಿತ್ತು. ಇಲ್ಲಿ ಆಯ್ಕೆ ಆದಮೇಲೆ ಹೆಚ್ಚು ಕಡಿಮೆ 10 ವರ್ಷ ಆಯಿತು. 10 ವರ್ಷದಿಂದನೂ ಕಲರ್ಸ್ ಕನ್ನಡದಲ್ಲಿ ಕೆಲಸ ಕೊಟ್ಟರು. ಇದ್ರ ಮಾಡ್ತಾ ಹಲವಾರು ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು, ಸಿನಿಮಾ ಮಾಡಿದೆ. ಅದಾದಮೇಲೆ ಬಿಗ್ ಬಾಸ್ಗೂ ಹೋಗಿ ಬಂದೆ. ಈ ಥರ ಜರ್ನಿ ಶುರು ಆಯ್ತು ನನಗೆ. ಮೇಡಮ್, ಇನ್ನು ಈಗ ಚಂದ್ರಪ್ರಭಾ ಅವರು ಅಂದ್ರೆ ಒಂದು ಕಾಮಿಡಿಯನ್, ನಗ್ಸ್ತಿರ್ತಾರೆ ಅಂತ ನಮ್ಮೆಲ್ಲರ ಕಲ್ಪನೆ. ಸೊ ಮನೆಯಲ್ಲಿ ಅವ್ರು ಹೆಂಗಿರ್ತಾರೆ ಅಂತ? ಸೊ ಬಿಗ್ ಬಾಸ್ ಮನೇಲಿ ನೋಡಿದ್ರಲ್ಲ ಹಾಗಿರ್ತಾರೆ ಅಷ್ಟೇ, ಅದೇ ತರ ಸೇಮ್. ಸೊ ಅಂದರೆ ಏನು ವ್ಯತ್ಯಾಸ ಇಲ್ಲ. ಅಂದರೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಇದು ನನ್ನ ಮನೇಲಿ ನಾನು ಹೇಗಿರ್ತೀನೋ ಅನ್ನೋ ವಾತಾವರಣ ಅವರು ರಿಯಾಲಿಟಿನ ಅಲ್ಲಿ ತೋರಿಸಿದ್ದಾರೆ. ಸೊ ಮನೇಲಿ ಹೇಗಿರ್ತಾರೋ ಬಿಗ್ ಬಾಸ್ ಮೇಲೆ ಹಾಗಿದ್ದು ಬಂದಿದ್ದಾರೆ ಅಷ್ಟೇ. ಓಕೆ, ಇನ್ನು ಈಗ ಹೇಗಿದೆ ಸರ್ ಜೀವನ? ಅಂದರೆ ಬಿಗ್ ಬಾಸ್ ಎಲ್ಲ ಮುಗಿಸಿ ಈಗ ಪ್ರೆಸೆಂಟ್ ಆಗಿ ಹೇಗಿದೆ ನಿಮ್ಮ ಜೀವನ ಅಂತ? ಚೆನ್ನಾಗಿದೆ ಮೇಡಮ್, ನನ್ನ ನಿಜವಾಗಿ ಖುಷಿ ಆಯ್ತದೆ. ನಾನು ಈಗ ಏನು ಮಾಡಿದ್ದೀನಿ ಅಂದರೆ ಒಂದು 5 ತಿಂಗಳಿಂದ ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊಂಡಿದ್ದೀನಿ. ಅಲ್ಲಿ ಬೂಕನಕೆರೆ ಹತ್ರ ಒಂದು ಫಾರ್ಮ್ ಹೌಸ್ ಥರ ಮಾಡಿಕೊಂಡು ಅಲ್ಲೇ ಒಂದು 2,000 ನಾಟಿ ಕೋಳಿ ಸಾಕೋ ಥರದ್ದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನಾಟಿ ಕೋಳಿ ಸಾಕ್ತಾ ಇದ್ದೀನಿ. ಇಲ್ಲಿ ಶೂಟಿಂಗ್ ಇದ್ದಾಗ ಬೆಂಗಳೂರಲ್ಲಿ ಇರ್ತೀನಿ, ಶೂಟಿಂಗ್ ಇಲ್ಲ ಅಂದ್ರೆ ಅಲ್ಲಿ ಜಮೀನ್ ಹತ್ರ ಹೋಗ್ತೀನಿ, ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ತೀನಿ ಮೇಡಮ್. ಸೊ ಆರಾಮ್ ಜೀವನ ಇವಾಗ ಚೆನ್ನಾಗಿದೆ ಸರ್. ಇನ್ನು ಈಗ ನೀವು ಈ ಡಬಲ್ ಮೀನಿಂಗ್ ಡೈಲಾಗ್ ಇಂದಾನೆ ಫೇಮಸ್ ಆಗಿದ್ದು, ಈ ಡಬಲ್ ಮೀನಿಂಗ್ ಡೈಲಾಗ್ ನಿಮ್ ಜೀವನದಲ್ಲಿ ವರವಾಯ್ತಾ, ಶಾಪ ಆಯ್ತಾ, ಹೇಗೆ ಅಂತ? ಇಲ್ಲ, ನನಗೆ ಎಲ್ಲ ಡಬಲ್ ಮೀನಿಂಗ್ ಎಲ್ಲ ತುಂಬ ಚಂದ್ರಪ್ರಭುನ ನಾನು ಆ ಥರ ಮಾಡಿದ್ರೆ ಜನ ಇಷ್ಟಪಡೋದು. ಆಮೇಲೆ ನಮ್ಮ ಕಲರ್ಸ್ ಕನ್ನಡದಲ್ಲೂ ಅಷ್ಟೇ. ಈಗ ನಾನೇನಾರ ಬೇರೆ ಒಂಥರ ಸೆಂಟಿಮೆಂಟು ಇದೆಲ್ಲ ಮಾಡ್ತೀನಿ, ಬೇಡ ನೀನು ಇದನ್ನೇ ಮಾಡೋ ರೈಟರ್ ಆಗ್ಬೋದು, ಅದನ್ನೇ ಬರೀತಾರೆ. ಫಸ್ಟ್ ಈ ಥರದವೆಲ್ಲ ಜಾಸ್ತಿ. ಫಸ್ಟ್ ನೈಟು ಡಬಲ್ ಮೀನಿಂಗು, ಅವ್ರು ಏನೇ ಮಾಡಿದ್ರು ಅಲ್ಲಿ ಡಬಲ್ ಮೀನಿಂಗು. ಅವ್ರು ಒಂದು 10% ಸೇರಿಸೋರಲ್ಲಿ ನಾನು ಒಂದು 20% ಆ್ಯಡ್ ಮಾಡ್ಕೊಂಡೇ ಮಾಡ್ತಾ ಇದ್ದೆ. ಅದರಿಂದ ಜನ ನನ್ನ ಹಂಗೆ ಇಷ್ಟಪಡ್ತಾರೆ, ಪ್ರೀತಿ ಮಾಡವ್ರೆ. ಅಂದ್ರೆ
ಅಂದರೆ ನಾನು ಅದೊಂದು ಬಿಟ್ಟು ಬೇರೆ ಯಾವುದು ಬರಲ್ಲ ಅಂತ ಅಲ್ಲ, ನನಗೂ ಎಲ್ಲ ಥರ ಮಾಡಬೇಕು ಅಂತ ಆಸೆ. ನಿಜವಾಗ್ಲೂ ನಾನು ತುಂಬ ಎಮೋಷನಲ್ ಜೀವಿ, ಆ ಥರದ್ದು ಮಾಡಬೇಕು ಅಂತ ನನಗೆ ತುಂಬ ಆಸೆ. ಬಟ್ ನನಗೆ ಜಾಸ್ತಿ ಈ ಥರದ್ದೇ ಪಾತ್ರ ಸಿಗುತ್ತೆ, ಏನು ಸಿಗುತ್ತೋ ಅದು ಮಾಡೋಣ ಅಂತ ಮಾಡ್ಕೊ ಹೋಗ್ತಾ ಇದ್ದೀನಿ. ಅದೇ ಸರ್, ಅದನ್ನೇ ಹೇಳಕ್ ಬಂದೆ ನಾನು ಇವಾಗ. ಅಂದ್ರೆ ನೀವು ನೋಡೋಕೆ ಎಷ್ಟು ಜನ ನಗ್ಸ್ತೀರಾ, ಆದ್ರೆ ನೀವು ತುಂಬಾ ಸೆನ್ಸಿಟಿವ್, ಅದನ್ನ ನಾವು ಬಿಗ್ ಬಾಸ್ ಮನೇಲೂ ನೋಡಿದ್ವಿ. ಸೊ ಹೆಂಗೆ ಅಂದ್ರೆ ಈಗ ನಾವಿರೋದೇ ಬೇರೆ ತರ, ಬಟ್ ನಾವು ತೆರೆ ಮೇಲೆ ಪ್ರೊಜೆಕ್ಟ್ ಆಗೋದೇ ಬೇರೆ ತರ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಎಷ್ಟು ನಿಮ್ಗೆ ತೃಪ್ತಿ ಕೊಡುತ್ತೆ ಈ ಒಂದು ಕೆಲಸ ಅಂತ? ಇದಂತೂ ಮೇಡಮ್ ನನಗೆ ಅದೇ ತುಂಬ ತೃಪ್ತಿ ಐತೆ. ಯಾಕೆಂದರೆ ನಮ್ಗೆ ಎಷ್ಟೇ ಕಷ್ಟ ಇರ್ಬೋದು, ಆಮೇಲೆ ಎಷ್ಟೋ ಜನ ಅಂದ್ಕೋತಾರೆ, ಟಿ ವಿ ಸಿನಿಮಾದಲ್ಲಿ ಮಾಡಿದ ತಕ್ಷಣ ಇವರು ತುಂಬ ದುಡ್ಡು ಮಾಡಿದಿರ್ತಾರೆ ಹಾಗೆ ಹೀಗೆ ಅಂತ ಅನ್ಕೋತಾರೆ. ಸಿಕ್ತಾಗ್ಲೂ ಅದು ಸಿಗೋದಿಲ್ಲ. ಒಂಥರ ಜನಗಳು ನಾವೇನೋ ಬಣ್ಣ ಹಾಕಂದು ಅಲ್ಲಿ ಕೆಲಸ ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಚಪ್ಪಾಳೆ ಪ್ರೀತಿ ಸಿಗ್ತದಿಲ್ಲ, ಅದು ನಿಜವಾಗ್ಲೂ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನಮ್ಗೆ ಎಷ್ಟೇ ನೋವಿದ್ರು ಅದನ್ನ ಮರ್ತೀವಿ, ವೇದಿಕೆ ಮೇಲೆ ಬಣ್ಣ ಹಚ್ಕೊಂಡು ಆಕ್ಟ್ ಮಾಡ್ತಾ ಇರ್ತೀವಿ. ನಾವು ಮಾಡೋದು ನೋಡ್ಬಿಟ್ಟು ಒಂದಷ್ಟು ಜನ ನಗ್ತಾರೆ ಅಂದರೆ ಆ ನಗುವಿಂದ ನಾವು ಇನ್ನೂ ಒಂದು ಸ್ವಲ್ಪ ಕೆಲಸ ಮಾಡಬೇಕು, ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಂತ ಅನ್ನಿಸ್ತದೆ. ನಾವು ಎಷ್ಟೇ ಕೆಲವೊಂದು ಊಟ ಇರುತ್ತೋ ಇರಲ್ವೋ, ಬಾಡಿಗೆ ಕಟ್ಟಿರಲ್ವೋ, ಏನೇ ಇದ್ರೂ ವೇದಿಕೆ ಮೇಲೆ ಬಂದಾಗ ನಾವು ತುಂಬ ರಿಚ್ ಆಗಿ ಕಾಣಿಸ್ತೀವಿ, ಇನ್ನೊಬ್ರನ್ನ ನಗ್ಸೋಕೆ ಇಷ್ಟಪಡ್ತೀವಿ. ಪ್ರತಿಯೊಬ್ಬ ಹಾಸ್ಯ ಕಲಾವಿದನ ಹಿಂದೆ ಒಂದೊಂದು ನೋವು ಅನ್ನೋದು ಇದ್ದೇ ಇರ್ತದೆ. ಹಂಗೆ ನನ್ನಲ್ಲೂ ಹಲವಾರು ನೋವುಗಳಿದೆ, ಅದೆಲ್ಲ ಬದಿಗಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಎಸ್ ಮೇಡಮ್, ಇನ್ನು ಬಿಗ್ ಬಾಸ್ ಮನೇಲೂ ಅಷ್ಟೇ ಸರ್ ರೀಶಾ ಅವ್ರ ಜೊತೆ ಎಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡೋದು ಜೊತೆ ಜಾಸ್ತಿ ಆಗ್ತಾ ಇತ್ತು. ಸೊ ಅವಾಗ ನಿಮ್ಗೆ ಒಂಥರ ಜೆಲಸ್ ಫೀಲ್ ಆಗ್ತಾ ಇತ್ತಾ ಹೇಗೆ? ಇಲ್ಲ ಮ್ಯಾಮ್, ಯಾಕಂದ್ರೆ ನಾನು ಇವ್ರನ್ನ ನೋಡ್ಕೊಂಡು ಬಂದಿರೋದೇ ಡಬಲ್ ಮೀನಿಂಗ್ ಫೀಲ್ಡ್. ಡಬಲ್ ಮೀನಿಂಗ್ ನೋಡೇ ಬಿದ್ರ ಫಸ್ಟ್ ನೈಟ್ ಸೀನ್ ಗಳೆಲ್ಲ ಮಾಡ್ತಾ ಇದ್ದಾರೆ. ಆ ಥರ ಏನಿಲ್ಲ. ಸೊ ಜನಗಳ ಮೆಚ್ಚುಗೆ ಮೀನ್ಸ್ ಇವರು ನಾಟ್ ಓನ್ಲಿ ಒಂದು ಯುವಕರಿಗಷ್ಟೇ ಇವರು ಫೇವ್ರೇಟ್ ಆಗಿಲ್ಲ, ಮುದುಕಿ ಮಕ್ಳುಗಳು ಎಲ್ಲರ ಬಾಯಲ್ಲೂ ಚಂದ್ರಪ್ರಭಾ ಅಂದ್ರೆ ಎಲ್ಲಾರು ಹೋಗ್ತಿದ್ರಂಗೆ ನೋಡ್ತಿದ್ದೆ, ನಾವು ಕಣ್ಣಾರೆ ನೋಡ್ತೀವಲ್ಲ, ಮಕ್ಳುಗಳು ಒಂದು ಫೋಟೋ ತೊಗೊಳಕ್ಕಾಗಿರ್ಬೋದು ಅಥವಾ ಅವ್ರ ಹತ್ರ ಮಾತಾಡ್ಸೋಕಾಗಿರ್ಬೋದು. ಆ ಒಂದು ನೋಡಿದಾಗ ಅಂದ್ರೆ ಅದು ರಿಷಾ ಜೊತೆ ಮಾಡಿರೋದು ನಂಗೆ ಅದು ಕಾಮನ್ ಅಂತ ಅನ್ನಿಸ್ಬಿಡ್ತು. ಈ ಆನ್ ಸ್ಟೇಜ್ ಮಾಡಿದ್ರಿ ನೀವು ಅದು ಕೆಲವೊಂದು ಇದಿರುತ್ತೆ, ಅದ ನಾನು ಗಂಡನ ಜೊತೆ ಮಾತಾಡ್ಕೋಬೇಕು ಅಂತಿತ್ತಲ್ಲ, ಸೊ ಅದು ಈ ತರ ಒಂದು ಪ್ರೀತಿನ ವ್ಯಕ್ತಪಡಿಸ್ತೆ ಅಷ್ಟೇನೆ. ಸೊ ಅದು ಆ ಥರ ಎಲ್ಲ ನನ್ಗೇನು ಅನ್ನಿಸ್ಲಿಲ್ಲ. ಅದು ಆಸ್ ಯೂಶುವಲ್ ನಾನು ಗಿಚ್ಚಿಲಿ ಶೋಲು ಕೆಲವೊಂದ್ಸಲ ನೀವು ಹೇಳ್ದಂಗೆ ಫಸ್ಟ್ ನೈಟ್ ಸೀನು ಅದು ಇದು ಡಬಲ್ ಮೀನಿಂಗ್ ಎಲ್ಲ ಮಾಡ್ತಿರ್ತಾರೆ. ಸೊ ಅಲ್ಲಿ ಹಾಗೆ ಒಂದು ಗೇಮ್ ಅನ್ನೋದು ಬಂದಿರುತ್ತೆ. ಸೊ ಗೇಮಲ್ಲಿ ಏನಾರು ಅವ್ರು ಪ್ರೊಜೆಕ್ಟ್ ಮಾಡ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟೆ ಬಂದಿದ್ದೀನಲ್ಲ. ಸೊ ಇಷ್ಟೊಂದೆಲ್ಲ ಪಾತ್ರಗಳನ್ನ ಮಾಡಿದ್ದಾರೆ ನೀವು, ಗಿಚ್ಚಿ ಗಿಲಿಗಿಲ್ಲ ಆಗಿರ್ಬೋದು, ಮಜಾ ಭಾರತದಲ್ಲಿ. ಸೊ ನಿಮ್ಗೆ ಯಾವ್ದು ಸರ್ ತುಂಬಾ ಫೇವ್ರೇಟ್, ಯಾವ್ದಾದ್ರು ಡೈಲಾಗ್ ಅದ್ರ ನೆನಪಿದೆ? ಯಾಕಂದ್ರೆ ಸಾಕಷ್ಟು ಸ್ಕಿಟ್ಗಳು ಮಾಡಿದ್ದೀರಾ. ನನಗೆ ಇಲ್ಲಿ ಗಂಟೆ ಹೆಚ್ಚು ಕಡಿಮೆ ಮಾಡಿರೋದ್ರಲ್ಲಿ ನನಗೆ ಫಸ್ಟ್ ಟೈಮ್ ನನಗೆ ಬಣ್ಣ ಹಚ್ಕೊಂಡು ವೇದಿಕೆ ಮೇಲೆ ಹೋದ್ನಲ್ಲ, ಅದು ನನಗೆ ಯಾವಾಗಲೂ ಅದನ್ನ ನನ್ನ ಮೆಲ್ಕು ಹಾಕೋತಾ ಇರ್ತೀನಿ. ಪೌರಾಣಿಕ ನಾಟಕದಲ್ಲಿ ನಮ್ಮ ತಂದೆನೇ ಮೇಕಪ್ ಮಾಡಿ ಸ್ಟೇಜ್ ಮೇಲೆ ನಿಲ್ಸೋರು ನಮ್ಮ ತಂದೆ. ಅದೊಂದು ಡೈಲಾಗು ನನಗೆ ನೆನಪಿದೆ. ಭೂಪತಿಯ ಕೇಳೆನ್ನೆಯ ನಮ್ಮಯ ರಾಜ್ಯದೊಳ್ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುವರೇ, ಒಡಿಯ ಕೇಳ್ಪೇಳುವೆ ನುಡಿಯ ಪರಿಯ ಪೇಳುವೆ, ಆ ನುಡಿಯ ಪರಿಯ ಪೇಳುವೆ. ಇದೊಂದು ನನಗೆ. ಇನ್ನು ಮೇಡಮ್ ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟ? ಅಂದ್ರೆ ಅವ್ರು ಹುಡುಗಿ ತರನು ಡ್ರೆಸ್ ಹಾಕೊಂಡಿದ್ದಾರೆ, ಮುದುಕಿ ತರನು ಡ್ರೆಸ್ ಹಾಕೊಂಡಿದ್ದಾರೆ, ಕುಡ್ಕನ್ ತರ ಅಂತೂ ಮಾಡ್ತಾನೆ ಇದ್ದಾರೆ. ಸೊ ಯಾವ್ದು ನಿಮ್ ಫೇವ್ರೇಟ್ ಕ್ಯಾರೆಕ್ಟರ್ ಅವ್ರದ್ದು? ಸೊ ಫೇವ್ರೇಟ್ ಕ್ಯಾರೆಕ್ಟರ್ ಅಂದರೆ ಸಮ್ಮ ಮುದ್ಕೊಂಡ್ ಕ್ಯಾರೆಕ್ಟರ್ಗಳಲ್ಲಿ ಈ ರಾಘು ಜೊತೆಗೆ ಕೆಲವೊಂದೆಲ್ಲ ಸ್ಕಿಟ್ ಮಾಡಿದ್ದಾರೆ ನೋಡಿ. ಮುದ್ಕೊಂಡ್ ಕ್ಯಾರೆಕ್ಟರ್ ಹಾಕಿದ್ರು ಮುದ್ಕ ಆಗಿದ್ರು ಇನ್ನು ಹುಡುಗಿನ ಪಟಾಯಿಸೋದು, ಅವಳ ಜೊತೆ ರೇಗ್ಸೋದು, ಈ ಥರದ್ದೇ ಜಾಸ್ತಿ ಕಲೆಗಳು. ಯಾವ್ದೋ ಒಂದು ಸ್ಕಿಟ್ ಅಲ್ಲಿ ನನ್ನ ಮಗನ್ಗೆ ಹೆಣ್ಣು ನೋಡೋ ಅಂತ ಕರ್ಕೊಂಡು ಹೋಗಿರ್ತೀನಿ. ನನ್ನ ಮಗ ಎಲ್ಲೋ ಮಾತಾಡ್ತಾರೆ ಹೋಗ್ಬೇಕಾದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ಆ ಸೈಕಲ್ ಗ್ಯಾಪ್ ಅವಳನ್ನು ಲೈನ್ ಹೊಡಿತೀನಿ. ಅಂದ್ರೆ ಈ ಪಾತ್ರವಾಗಿ ಅಂತ ಸ್ಟೇಜ್ ಮೇಲೆ ಬಂದ್ರೆ ಯಾವ್ದೇ ಗೆಟಪ್ ಹಾಕಿದ್ರು ಅದೊಂದು ಇದ್ದೇ ಇರ್ತದೆ. ಅಂದ್ರೆ ಸರ್ ಪಾತ್ರ ಮಾತ್ರ ಹಂಗ ಅಥವಾ ರಿಯಲ್ ಲೈಫ್ ಅಲ್ಲೂ ನೀವು ಹಂಗೇನಾ? ಇಲ್ಲ, ರಿಯಲ್ ಲೈಫ್ ಅಲ್ಲಿ ನಿಜ ಹೇಳ್ಬೇಕು, ನಿಜ ಹೇಳ್ಬೇಕು ನೀವು. ಇಲ್ಲ, ರಿಯಲ್ ಲೈಫ್ ಇಲ್ಲ ಅನ್ಕೊಂಬಿಡಿ, ಹೇಳಿ ಇವಾಗ. ಇಲ್ಲ, ಹಂಗನಕಾಯ್ತು. ನನ್ನ ಹೆಂಡತಿನ ಬಿಟ್ರೆ ನಾನು ಯಾವ ಹುಡುಗಿನೂ ಕಣ್ಣೆತ್ ನೋಡತ್ತೆ. ನಂಬೋದಾ ಸರ್? ನಾನು ಸ್ಟೇಜಲ್ಲಿ ಅಷ್ಟೇನೆ, ನಾನು ರಿಯಲ್ ಲೈಫ್ ಅಲ್ಲಿ ನನಗೆ ನನ್ನ ಹೆಂಡತಿನೇ ಸರ್ವಸ್ವ. ನನ್ನ ಹೆಂಡತಿ ಬಿಟ್ರೆ ಕಣ್ಣೆತ್ತು ನಾನು ನೋಡೋದಿಲ್ಲ, ಅಷ್ಟು ಪರಿಶುದ್ಧ. ಇದನ್ನ ನಾವು ನಂಬಲೇಬೇಕು, ನನ್ನ ಹೆಂಡತಿ ಅವಳೆಲ್ಲ ನಂಬಬೇಕು. ಅವ್ರಿಲ್ಲ ಅಂದ್ರೆ ಬೇರೆ ಆನ್ಸರ್ ಬಂದಿರ್ತೀವಿ 100% ಬೇರೆದು ಹೇಳುವೆ, ಈಗ ನನ್ನ ಹೆಂಡತಿ ಇರೋದ್ರಿಂದ ಹೇಳಕ್ಕಾಗಿಲ್ಲ. ಓಕೆ ಸರ್, ಇನ್ನು ಈಗ ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರನ್ನ ತುಂಬಾ ಹತ್ರದಿಂದ ಮೀಟ್ ಆದ್ರಿ, ಮೇಡಮ್ ಕೂಡ ನೋಡಿದ್ರು ಅವ್ರನ್ನ. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಸುದೀಪ್ ಸರ್ ಒಂಥರ ಡಿಕ್ಸ್ನರಿ ಇದ್ದಂಗೆ, ಅವರಿಂದ ತಿಳ್ಕೊಳ್ಳೋ ಅಂಥದ್ದು ಸಾಕಷ್ಟಿದೆ. ಯಾಕಂದರೆ ಶನಿವಾರ ಭಾನುವಾರ ನೋಡಿ ಅವ್ರು ಮಾತಾಡೋ ಅಂಥದ್ದು ಆಗ್ಬೋದು.
ಎಷ್ಟು ಅರ್ಥಗರ್ಭಿತವಾಗಿ ನಾವು ಏನು ಮಾಡ್ತೀವಿ ಬಿಗ್ ಬಾಸ್ನಲ್ಲಿ, ನಾನೇ ಅಂತಲ್ಲ ಇರೋ ಅಷ್ಟು ಜನನೂ ನಾನು ಮಾಡುತ್ತೆ ಸರಿ, ನಾನು ನೆಟ್ಕೊಂಡುತ್ತೆ ಸರಿ ಅನ್ನೋ ಥರದಲ್ಲಿ ವಾದ ವಿವಾದ ಜಗಳ ಅಲ್ಲೆಲ್ಲ ಆಗ್ತಾ ಇರ್ತದೆ. ಸುದೀಪ್ ಸರ್ ಎಲ್ಲನೂ ಕೂಲಂಕುಷವಾಗಿ ಅವರು ಅಧ್ಯಯನ ಮಾಡಾದ್ಮೇಲೆ ಅವ್ರು ಹೇಳ್ತಾರಲ್ಲ, ಅವ್ರು ಮಾತಾಡೋ ರೀತಿ ಆಗ್ಬೋದು, ಅದೆಲ್ಲ ನೋಡಿದ್ರೆ ಅಯ್ಯೋ ಎಷ್ಟು ಹೌದಲ್ವಾ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ತಿಳಿಸ್ತಾರೆ. ನಿಜವಾಗ್ಲೂ ಅದು ತುಂಬಾ ಖುಷಿ ಆಗ್ತದೆ. ಸುದೀಪ್ ಸರ್ ಬಾಯಿಲಿ ಚಂದ್ರಪ್ರಭಾ ಅಂತ ಹೆಸರು ಬರ್ತದೆ ಅಂತ ಜೊತೆಗೆ ಅವ್ರು ಹೇಳ್ತಾರೆ, ನೀವು ಹೊರಗಡೆ ಬಂದಾಗ ಅಯ್ಯೋ ಇಷ್ಟು ಬೇಗ ಬಂದ್ರ ಅಂತ ಅವ್ರಿಗೆ ಶಾಕ್ ಆಗುತ್ತೆ. ಆಮೇಲೆ ಅವ್ರು ಅಲ್ಲಿ ಒಳಗಡೆ ಇದ್ದಾಗ ನಾವು ಹೋಗ್ತೀನಿ ಅಂದಾಗ ಬೇಡ, ನೀನು ಹೋಗ್ತೀನಿ ಅಂದಾಗ ಸಣ್ಣ ಕಳ್ಸಕ್ಕಾಗಲ್ಲ, ಎಲ್ಲಕ್ಕೂ ಪ್ರೇಕ್ಷಕರೇ ಅಂತಾರೆ. ಏನೋ ನನ್ನ ಸ್ವಇಚ್ಛೆಯಿಂದ ಬಂದೆ. ಬಟ್ ಸುದೀಪ್ ಸರ್ ಇಸ್ ಎ ಡಿಕ್ಸ್ನರಿ, ಅವರಿಂದ ತಿಳ್ಕೊಳ್ಳೋಂಥ ಸಾಕಷ್ಟಿದೆ. ಆಕ್ಟಿಂಗಲ್ಲಿ ಆಗ್ಬೋದು, ಅದು ಜೀವನಕ್ಕೆ ಆಗ್ಬೋದು, ತುಂಬ ಇದೆ ಮೇಡಮ್. ನೀವೇನು ಹೇಳ್ತೀರಾ ಅಂದರೆ ಅವ್ರನ್ನ ಅಷ್ಟು ಹತ್ರದಿಂದ ನೋಡಿದ್ರೆ ನಿಮ್ಗೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಮ್ಯಾಮ್ ಅಂದರೆ ನಾನು ಅದು ನನ್ನ ಗಂಡಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಫಸ್ಟ್ ಆಫ್ ಆಲ್ ಇಷ್ಟಪಡ್ಕೊತೀನಿ. ಸೊ ಅವ್ರ ಮುಖಾಂತರ ನಂಗೆ ಅದೊಂದು ಅವಕಾಶ ಸಿಕ್ತು. ಬಿಗ್ ಬಾಸ್ಗೆ ಹೋಗಿರೋದು ಅದು ಒಂದು ದೊಡ್ಡದ ಅವಕಾಶ. ಸೊ ಅವ್ರ ಮುಖಾಂತರ ಸುದೀಪ್ ಸರ್ನ ನಾನು ಅಲ್ಲಿ ಸ್ಟೇಜ್ ಮೇಲೆ ಕಣ್ ತುಂಬ್ಕೊಂಡಿದ್ದು ಅದೊಂದು ಒಳ್ಳೆ ಅವಕಾಶ. ಹೇಳ್ದಂಗೆ ಸುದೀಪ್ ಸರ್ ಅವರೊಂದು ದೊಡ್ಡ ಕನ್ನಡದ ನಿಘಂಟು. ಸೊ ಆ ನಿಘಂಟಿನಲ್ಲಿ ಒಂದು ತುಣುಕನ ಮೀನ್ಸ್ ನನ್ನ ಒಂದು ಚಿಕ್ಕಪ್ಪ ಇದ್ದಾರೆ, ಚಿಕ್ಕಪ್ಪನ ಕತೆ ಹೇಳ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ ಗೊತ್ತಾ, ಆ ನಿಘಂಟಿನಲ್ಲಿ ಒಂದು ಕತೆನ ಅವ್ರು ಬಿಡ್ತಾರೆ ಅಷ್ಟೇ. ಸೊ ಅದ್ರಲ್ಲಿ ಎಷ್ಟೋ ಸಾವಿರಾರು ಅರ್ಥಗಳು ಅಡಗಿರ್ತವೆ. ಸೊ ಹಾಗೆ ಸುದೀಪ್ ಸರ್ ಮಾತಿಗೆ ಬೆಲೆ ಕೊಡೋಕ್ಕಾಗಲ್ಲ ಮ್ಯಾಮ್, ಅದೊಂಥರ ಲೆಜೆಂಡ್ ಸರ್. ಹೌದು. ಎಸ್. ಇನ್ನು ಸರ್, ಈಗ ನಿಮ್ಮ ಬಾಲ್ಯ ಹೆಂಗಿತ್ತು ಸರ್? ನಿಮ್ಮ ಚೈಲ್ಡ್ಹುಡ್, ನಿಮ್ಮ ಊರು, ನಿಮ್ಮ ಬಾಲ್ಯ, ನಿಮ್ಮ ಕುಟುಂಬ, ಅದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್, ನಮ್ಮೂರು ಒಂದು 80 ಮನೆ ಇರುವಂಥ ಒಂದು ಚಿಕ್ಕ ಗ್ರಾಮ, ದೊಡ್ಡೇಗೌಡನ ಕೊಪ್ಪಲು ಅಂತ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ನಮ್ಮೂರಿಗೆ ಈಗಲೂ ಒಂದು ಬಸ್ಸಿನ ವ್ಯವಸ್ಥೆ ಈಗಲೂ ಇಲ್ಲ, ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ಜನಗಳು ಯಾರೋ ಸ್ಕೂಟ್ರ್ ಮಾಡಿದ್ರು ಸ್ಕೂಟ್ರಲ್ಲಿ ಓಡಾಡ್ತಾರೆ. ಏನು ಇಲ್ಲದೆ ಹೋದರೂ ಹೆಚ್ಚು ಕಡಿಮೆ ಒಂದು 7 ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ಬೇಕು, ನಡ್ಕೊಂಡೇ ಬರಬೇಕು. ಪ್ರತಿದಿನದ ದಿನಸಿ ತರಕಾರಿ ಅದು ತರಬೇಕು ಅಂದ್ರೂ ಕ್ಯಾತನಹಳ್ಳಿ ಅಂತ ಐತೆ, ಅಲ್ಲಿಗೊಂದು 4-5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಬರ್ಬೇಕು. ಈಗಲೂ ನಮ್ಮೂರಿಗೆ ಕೆಲವು ಸೌಕರ್ಯಗಳಿಲ್ಲ ಅಂತ ಒಂದು ಚಿಕ್ಕ ಗ್ರಾಮ. ನಮಗೆ ಅಲ್ಲಿ ಯಾವುದೇ ಥರ ಒಂದು ಚಿಕ್ಕ ಮನೆ ಬಿಟ್ರೆ ಬೇರೆ ಏನೂ ಇಲ್ಲ ಅಲ್ಲಿ. ನಮ್ಮ ತಂದೆ ತಾಯಿ, ನಾನು, ನನ್ನ ತಮ್ಮ 4 ಜನ. ನಮ್ಮ ತಂದೆ ತಾಯಿ ಕೂಲಿ ಮಾಡ್ಕೊಂಡೆ ನಮ್ನೇನೋ ಮಾಡಬೇಕು ಅಂದ್ಕೊಂಡು ನಮ್ಮ ತಂದೆ ಗಾರೆ ಕೆಲಸ ಮಾಡೋರು, ನಮ್ಮ ತಾಯಿ ಒಂದು ನರ್ಸರಿಗೆ ಹೋಗ್ಬಿಟ್ಟು ಕೆಲಸ ಮಾಡೋರು. ಈ ಇಬ್ಬರು ಹಿಂಗೆ ಏನೋ ಮಾಡ್ಕೊಂಡು ನಮ್ಮನ್ನ ಏನೋ ಓದಿಸ್ಬೇಕು ಅಂತ ಭಾಳ ಆಸೆ ಇತ್ತು. ನನಗೆ ಈ ಓದೋನ ತಲೆಗತ್ತನಿಲ್ಲ. ನಾನು ಫೇಲ್ ಆದಮೇಲೆ ನಮ್ಮ ತಂದೆ ಜೊತೆ ಮಾಮೂಲಿ ಕೆಲಸ ಮಾಡೋಕ್ಕೆ ಹೋದೆ. ನನ್ನ ತಮ್ಮ ಓದ್ದ. ಇದು ನಮ್ಮ ಒಂದು ಚಿಕ್ಕ ಪರಿಚಯ. ನಮ್ಮ ತಂದೆ ತೀವ್ರವಾಗಿ 10 ವರ್ಷ ಆಯಿತು. 10 ವರ್ಷ ಆದಮೇಲೆ ಅವಾಗ ಇನ್ನೂ ಒಂದು ಸ್ವಲ್ಪ ಕಷ್ಟ ಜಾಸ್ತಿ, ನಮಗೆ ತುಂಬ ಆವರಿಸ್ಬಿಡ್ತು. ನಮ್ಮ ತಾಯಿನೇ ನನ್ನ ಮತ್ತು ನಮ್ಮ ತಮ್ಮನ ಒಂದು ಸ್ವಲ್ಪ ಜವಾಬ್ದಾರಿಯಾಗಿ ನೋಡ್ಕೊಳ್ಳೋ ಅಂತ ಇದ್ದಿತ್ತು. ಅವಾಗ ನನಗೂ ಏನೂ ಸಂಪಾದನೆ ಇಲ್ಲ, ನನ್ನ ತಮ್ಮಂಗೂ ಸಂಪಾದನೆ ಇಲ್ಲ. ಆವಾಗ ನಾನು ಊರ ಬಿಟ್ಟು ಬಂದ್ಬಿಟ್ಟೆ. ಏನಾದ್ರು ಮಾಡಬೇಕು, ಇಲ್ಲಿದ್ರೆ ಆಗೋದಿಲ್ಲ. ನಮ್ಮ ತಾಯಿನ ಫಸ್ಟು ಕೆಲ್ಸಕ್ಕೆ ಹೋಗ್ದಂಗೆ ನಿಲ್ಲಿಸ್ಬೇಕು, ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ನನ್ನ ತಮ್ಮನೂ ಅದೇ ಥರ ಏನೋ ಕಷ್ಟಪಟ್ಟು ಓದಬೇಕು ಓದ್ಬಿಟ್ಟು ₹1 ಲಂಚ ಇಲ್ದಂಗೆ ಸರ್ಕಾರಿ ಕೆಲಸ ತಗೊಂಡ. ನಾನು ಇಲ್ಲಿ ಬೆಂಗಳೂರಿಗೆ ಬಂದೆ, ಇಲ್ಲಿ ಕಲರ್ಸ್ ಕನ್ನಡದಲ್ಲಿ ಮಾಡ್ದೆ. ಈಗ ಇಬ್ರು ಸೇರಿ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊತೀವಿ. ಅಲ್ಟಿಮೇಟ್ಲಿ ಅದೇ ಅಲ್ವಾ ಸರ್ ಬೇಕಾದ್ರೆ. ಮೇಡಮ್, ನಿಮ್ಗೆ ಇವ್ರು ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ಎಷ್ಟು ಹೆಮ್ಮೆ ಇದೆ ಇವತ್ತು? ಅದೇ ಮ್ಯಾಮ್, ಇವಾಗ ಮದುವೆ ಆಗಿ 3 ವರ್ಷ ಹತ್ತತ್ರ ಆಗ್ತಿದೆ. ಸೊ 3 ವರ್ಷದ ಎಷ್ಟೋ ಜನರ ಜೀವನದಲ್ಲಿ ಮದುವೆ ಆಗುತ್ತೆ. ಅದಾದಾಗ ಆ ಟೈಮ್ ಆ್ಯನಿವರ್ಸರಿ ಡೇ ಬಂದಾಗ ಅಥವಾ ಇನ್ನೊಂದು ಬಂದಾಗ ಅಷ್ಟೇ ಜ್ಞಾಪಿಸ್ಕೋತಾರೆ, ಒಂದು ಕೇಕ್ ಕಟ್ಟಿಂಗು ಅಥವಾ ಎಲ್ಲೋ ಒಂದು ಟೆಂಪಲ್ಗೆ ಹೋಗಿ ಬರೋದಾಗುತ್ತೆ. ಸೊ ಸತತವಾಗಿ 3 ವರ್ಷಗಳಂದರೆ 365 ದಿನ ತಳ್ತಾರೆ. 3 ವರ್ಷದಲ್ಲೇನೋ ಕಳೆದಿದ್ರು ಇನ್ನೂ ಸಹ ಲವ್ ಸ್ಟೋರಿ ಜ್ಞಾಪಿಸ್ತಾ ಇದ್ದೀರಾ, ಇನ್ನೂ ಸಹ ಪ್ರೀತಿನ ಗುಣಗಾನ ಮಾಡ್ತಿದ್ದೀರಾ, ಇನ್ನೂ ಸಹ ಅವ್ರನ್ನ ನನ್ನನ್ನು ಒಂದು ತೆರೆ ಮೇಲೆ ಒಂದು ಕಲರ್ಫುಲ್ಲಾಗಿ ತೋರಿಸ್ತಿದ್ದೀರಾ. ಸೊ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಆಗಲ್ಲ. ಅದಕ್ಕೆ ನಾವು ಋಣಿ ಅಂತ ಹೇಳ್ಬೋದು ಮ್ಯಾಮ್. ಈಗ ನಾನು ಬೇಕೋ 2 ಎಕರೆ ಬೇಕೋ? ನೀನ್ ಬೇಕು. ಇಲ್ಲ ಮ್ಯಾಮ್, ಅವರು ಇವಾಗಿರೋ ಒಂದು ಜೀವನದ ಶೈಲಿಲಿ ಮನುಷ್ಯ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಬದುಕೋದನ್ನ ಕಲ್ತ್ಕೋಬೇಕು, ಮಾಡ್ಬೇಕು. ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನನ್ನ ಜೊತೆಗೆ ಇರೋ, ಹಾಗೆ ಹೀಗೆ ಕೆಲವೊಂದ್ಸಲ ಶೂಟಿಂಗ್ ಅಲ್ಲಿ ಟೈಮ್ ಕೊಡಲ್ವಲ್ಲ, ಆ ಟೈಮಲ್ಲಿ ಹಂಗೆ ಕಾರಲ್ಲಿ ಬರ್ತಾ ಮಾತಾಡ್ಕೊಂಡ್ ಬರ್ತಿದ್ರು. ಇವ್ರದ್ದು 2 acres ಜಮೀನ್ ಇದೆ. ಅವಾಗ ಜಮೀನಲ್ಲೆಲ್ಲ ಫಾರ್ಮ್ ಹೌಸ್ ಎಲ್ಲ ಮಾಡಿ ನಾಟಿ ಕೊಡೋದೆಲ್ಲ ಮಾಡಿದಾರಲ್ಲ, ಅದಕ್ಕೆ ಕೆಲವೊಂದ್ಸಲ ಏನ್ ಮಾಡಿದ್ರು, ಹಿಂಗೆ ಎಲ್ಲಾನು ಬುದ್ಧಿವಾದಗಳೆಲ್ಲ ಹೇಳ್ತಾ ಬರ್ತಿದ್ರು. ಕೊನೆಗೆ ನಿಂಗೆ ನಾನ್ ಬೇಕೋ ಜಮೀನ್ ಬೇಕೋ ಅಂದ್ರು. ಆವಾಗ ಉತ್ತರ ಹೇಳಿದ್ದು ಜಮೀನ್ ಬೇಕು ಅಂತ. ಅವಾಗ ನಾನ್ ಬೇಕು ಅಂದಿಲ್ಲ, ಕರೆಕ್ಟ್ ಆಗಿ ಹೇಳೋ, ನಿನ್ಗೆ ನಾನು ಇಷ್ಟನೋ 2 ಎಕರೆ ಈಗ ನಾನು ಫಾರ್ಮ್ ಹೌಸ್ ಮಾಡಿ ಅದಿಷ್ಟನೋ ಅಂತ. ನೀನೇ ಬೇಡ, ನನಗೆ ಫಾರ್ಮ್ ಹೌಸ್ ಬೇಕು ಅಂದು. ಮ್ಯಾಮ್, ಯಾಕಂದ್ರೆ ಬದುಕೋದ್ರ ಬಗ್ಗೆ ಕಲ್ತ್ಕೋ, ಹಿಂಗೆ ಜೀವನ ನಿನ್ ಕಾಲ್ ಮೇಲೆ ಎತ್ಕೊಂಡು ಕಲ್ತ್ಕೊಂಡಾಗ ನಾವು ಉತ್ತರ ಹೇಳಿದೆ. ಇವಾಗ ಬುದ್ಧಿ ಮಾತು ಹೇಳಾದ್ಮೇಲೆ ಅವ್ರ ಆನ್ಸರ್ ಆತರ ಹೇಳಾದ್ಮೇಲೆ ಹೌದಲ್ವಾ, ಕರೆಕ್ಟ್ ನಿನ್ ಬುದ್ಧಿವಾದ ಹೇಳ್ತಾರೆ, ಕರೆಕ್ಟ್. ಹಂಗಾರೆ ನೀನ್ ಬೇಡ, ನನಗೆ 2 ಎಕರೆ ಫಾರ್ಮ್ ಹೌಸ್ ಬೇಕು ನನಗೆ ಅಂದ್ಲು. ಬಟ್ ಇವಾಗ ಅವ್ರ ಆನ್ಸರ್ ಚೇಂಜ್ ಆಗಿದೆ ನೋಡಿ, ಹೊಸ ವರ್ಷಕ್ಕೆ ಹೊಸ ಆನ್ಸರ್ ಹೇಳ್ತಿದ್ದಾರೆ. ಈಗ ಒಂದು ಗೇಮ್ ಆಡೋಣ. ಅಂದ್ರೆ
ನೀವಿಬ್ರು ಒಬ್ರನ್ನೊಬ್ರು ಎಷ್ಟು ಅರ್ಥಕೊಂಡಿದ್ದೀರಾ ಅಂತ. ನನ್ಗೆ ಯಾಕೋ ಮೇಡಮೇ ವಿನ್ ಆಗ್ತಾರೆ ಅಂತ ಅನ್ಸ್ತಿದೆ. ಇಲ್ಲ, ನನ್ನ ಹೆಂಡತಿನ ಗೆಲ್ಬೇಕು ಅಂತ ಆಸೆ. ಗಂಡು ಮಕ್ಳಿಗೆ ನೋಡಿ ಯಾವುದೇ ಗಂಡಂದ್ರಿಗೆ ಅವ್ರ ಹೆಂಡತಿರ್ನ ಗೆಲ್ಲಿಸ್ಬೇಕು, ಅವ್ರನ್ನ ತೃಪ್ತಿ ಪಡಿಸ್ಬೇಕು ಅಂತ ಆಸೆ. ಬೇಡ ಈ ಒಂದು ಆಟದಲ್ಲಿ ಅದೇನು ಇಲ್ಲ, ನಿಮ್ ಎಫರ್ಟ್ ನೀವು ಹಾಕಿ. ಸೊ ಫಸ್ಟ್ ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಮದ್ವೆ ಡೇಟ್ ಯಾವತ್ತು, ಅಂದ್ರೆ ಡೇಟ್ ನೆನ್ಪಿದ್ಯಾ ನಿಮ್ಗೆ? ಡೇಟ್ ಹೇಳಿ, ಮದ್ವೆ ಡೇಟ್ ನೆನ್ಪಿಲ್ವಾ? ಇಷ್ಟೊಂದು ಶಾಕ್ ಆಗಿ ನೋಡ್ತಿದ್ದಾರೆ ಸರ್. ನನಗೆ ಜೀವನದಲ್ಲಿ ಇವ್ರನ್ನ ಮದ್ವೆ ಆಗಿದ್ದ ಡೇಟ್ ಯಾವತ್ತು ಬೀಳುತ್ತೆ? ನಾನು ನಿನ್ ಮದುವೆ ಯಾವ ಡೇಟೇನೆ ನನಗೆ ನೆನಪಾಗ್ತಾ ಇಲ್ಲ. ನನ್ಗೆ ಯಾಕೆ ಗೊತ್ತಾ ನೆನಪಾಗ್ತೈತೆ, ನೀನೇ ಹೇಳ್ಬೇಕು ಅಂತ ನನ್ನ ಆಸೆ. ಯಾವ ಮದ್ವೆ ನೆನ್ಪಿದೆ ಅದನ್ನೇ ಹೇಳಿ, ಪರವಾಗಿಲ್ಲ. ಇತ್ತೀಚೆಗಾಗಿದ್ ಯಾವ ಮದ್ವೆ ನೆನ್ಪಿದೆ ಅದನ್ನೇ ಹೇಳಿ. ಇತ್ತೀಚೆಗೆ ಸ್ಟೇಜ್ ಮೇಲೆ ಸುಮಾರು ಮದುವೆ ಆಯ್ತೀನಿ, ಯಾವ್ದೊಂದು ನೆನ್ಪಿಟ್ಕೊಳಕೈತದೆ. ಬಟ್ ಶ್ರುತಿ ಮೇಡಮ್, ಸಾಧು ಕೋಕಿಲ ಸರ್ ಎಲ್ಲ ಇದ್ದಿದ್ದಾರೆ ನನಗೆ ಮಾಡ್ತಿದ್ದು. ಸ್ಟೇಜ್ ಮೇಲೂ ಮದುವೆ ಆಯ್ತು ನಮ್ದು. ಅದ್ ಬೇಡ, ನೀವ್ ಅದೇ ಮಾಗಡಿ ದೇವಸ್ಥಾನಕ್ಕೆ ಹೋಗಿ ಮದ್ವೆ ಆಗಿದ್ರಲ್ಲ, ಆ ಡೇಟ್ ಹೇಳಿ. ನಿಜವಾಗ್ಲೂ ಗೊತ್ತು, ಹೇಳ್ರಿ ಹೇಳಿ. ಸತ್ಯವಾಗ್ಲೂ ಗೊತ್ತಿಲ್ಲ, 5ನೇ ತಿಂಗಳು ಅನ್ನೋದು ಅಷ್ಟೇ ಗೊತ್ತು ನನಗೆ. ಡೇಟ್ನೇ ಮರ್ತು ಬಿಟ್ಟಿದ್ದಾರೆ, ಬಿಡಿ ಹೋಗ್ಲಿ. ನೀವೇ ಹೇಳಿ ಮೇಡಮ್. ಮ್ಯಾಮ್ May 12, 2023. ಕನ್ನಡದಲ್ಲಿ ಹೇಳೋ. ಮೇ ತಿಂಗಳು 12ನೇ ತಾರೀಕು 2023 ಬೆಳಗ್ಗೆ 9 ರಿಂದ 9:30 ಮುಹೂರ್ತ. ಇವಾಗ ನಿಮಗೆ ಗೊತ್ತಿತ್ತು, ಬಟ್ ಅವ್ರು ಹೇಳಿ ಅಂತ. ನನ್ನ ಹೆಂಡತಿನ ಗೆಲ್ಲಿಸ್ಬೇಕು ಅಂತ ಆಸೆ ಅಷ್ಟೇ. ಎಸ್, ಇನ್ನು ಮೇಡಮ್ ನೀವ್ ಹೇಳಿ. ಸರ್ ಬರ್ಡೇ ಯಾವಾಗ? ಮ್ಯಾಮ್ February 20th. ಹಂಗೆ ಒಂಚೂರು ಇಸ್ವಿನೂ ಹೇಳ್ಬಿಡಿ. ಇಸ್ವಿ ಹೇಳ್ಬೇಡ 2000 ಮ್ಯಾಮ್. 2000. ಹಾಗಾದ್ರೆ ಇನ್ನು 25 ವರ್ಷ ಅಷ್ಟೇ ನೀವು. ಇನ್ನು ಭಾರತಿ ಅವರು ಮದ್ವೆ ದಿನ ಯಾವ ಕಲರ್ ಸೀರೆ ಉಟ್ಟಿದ್ರು? ನೆನ್ಪಿಲ್ವಾ? ಕಲರ್ ಅವತ್ತೆ ಕಲರ್ ಹಿಂಗ್ ನಂದಾರಿ ಹೇಳ್ಬಿಡೋ ಹುಡುಗರ್ದ ವೈಟ್ ಅಂಡ್ ವೈಟ್ ಹಾಕಿ. ಅಲ್ಲ ಹಂಗಲ್ಲ ಸರ್, ಇವಾಗ ನೀವು ಅಷ್ಟು ವರ್ಷಕ್ಕಾದ್ಮೇಲೆ ನಿಮ್ಗೆ ಪಾಪ ಮೇಡಮ್ ಸಿಕ್ಕಿದ್ದಾರೆ. ಸೊ ಅಂತದ್ರಲ್ಲಿ ನೀವು ಒಂದು ಡೇಟ್ ಬಿಡಿ, ನಿಮ್ಗೆ ಟೆನ್ಷನ್ ಮರ್ತೋಗಿದೆ. ಒಂದು ಕಲರ್ ನೆನಪಾಗ್ತಿಲ್ವಾ? ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ತಾಳಿ ಕಟ್ತಿರೋ ಟೈಮ್ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಗೊತ್ತಿದ್ದು ಸೇಮ್ ಗ್ರೀನ್ ಕಲರ್ ಹಾಕಿದ್ಲು. ಹೌದಾ? ಸುಳ್ಳು ಕಲರ? ಸುಳ್ಳು ಮ್ಯಾಮ್. ಮೂವನ್ ಬರ್ತಾನೆ ಅಲ್ಲಿ ಹಂಗ ಗೆಲ್ತಾ ಇದೆ. ಇಲ್ಲ ಬಿಡಿ ಮ್ಯಾಮ್. ಸೊ ಗೊತ್ತು, ಹೇಳಿ ನಿಮ್ಗೆ ಯಾವ ಕಲರ್ ಸಾರಿ ಹಾಕಿದೆ? ಅದು ಕೂಡ ಅವ್ರಿಗೆ ಗೊತ್ತಿಲ್ಲ. ಕ್ರೀಮ್ ಅಂಡ್ ಆರೆಂಜ್ ಬಾರ್ಡರ್ ಮ್ಯಾಮ್, ರೆಡ್ ಬಾರ್ಡರ್. ಅದಕ್ಕೋಸ್ಕರ ನೀವು ಫಾರ್ಮ್ ಹೌಸ್ ಸೆಲೆಕ್ಟ್ ಮಾಡಿದ್ರಿ. ಹೌದು ಮ್ಯಾಮ್. ಮತ್ತೆ ಈ ತರ ಇಂಪಾರ್ಟೆಂಟ್ ಇಲ್ಲಿ ಹೇಳಿ ಮ್ಯಾಮ್. ಇವಾಗ ನನಗೆ ಈ ಬರ್ತ್ಡೇ ಆಚರಿಸ್ಕೊಳ್ಳೋದು, ಆನಿವರ್ಸರಿ ಆಚರಿಸ್ಕೊಳ್ಳೋದು, ಇದ್ರ ಮೇಲೆ ನನಗೆ ನಂಬಿಕೆನೂ ಇಲ್ಲ. ಇವ್ ಯಾವ್ದೊಂದು ನಾನು ಆಚರಿಸ್ಕೊಂಡು ಬಂದಿಲ್ಲ, ಅದ್ರಿಂದ ಯಾವ ನನ್ ಇಟ್ಕೊಳಕ್ಕೆ ಹೋಗೋದಿಲ್ಲ ಮ್ಯಾಮ್. ಅಂದ್ರೆ ಮುಂದೆ ನೆಕ್ಸ್ಟ್ ಪುಟ್ಟ ಚಂದ್ರಪ್ರಭಾನ ಭಾರತೀಯ ಪ್ರೇಮ ಬಂದಾಗ ಅವ್ರಿಗೋಸ್ಕರ ನಾಳೆ ಸೆಲೆಬ್ರೇಷನ್ ಮಾಡ್ಬೇಕಲ್ಲ. ರೆಸ್ಪಾನ್ಸಿಬಿಲಿಟಿ ಹಾಕಿರ್ತಾರೆ. ನಾನು ಈ ತರದ ಯಾವ ಕಲ್ಚರ್ ಅಂದ್ರೆ ಅವ್ರಿಗೆ ಒಂದು ದಿನ ಸೆಲೆಬ್ರೇಷನ್ ಬೇಡ. ಇವಾಗ ಮದರ್ಸ್ ಡೇ, ಫಾದರ್ಸ್ ಡೇ, ಬರ್ಡೇ ಅನ್ನೋದು ಪ್ರತಿದಿನ ಎಲ್ಲ ಜಾಸ್ತಿ ಆಗ್ಬಿಟ್ಟು. ಫಾದರ್ಸ್ ಡೇ, ಮದರ್ಸ್ ಡೇ, ಅದೇನೋ ಅದು ಇದು, ಲವರ್ಸ್ ಡೇ, ಇದ್ರ ಮೇಲೆ ಯಾವ್ದ್ರ ಮೇಲೂ ನನಗೆ ನಂಬಿಕೆ ಇಲ್ಲ ಸತ್ಯವಾಗ್ಲು. ಇವ್ಯಾವನ್ನೂ ನಾನು ಆಚರಣೆ ಮಾಡಲ್ಲ. ಓಕೆ ಸರ್, ಬಿಡಿ ಹೋಗ್ಲಿ, ಪರವಾಗಿಲ್ಲ. ಈಗ ಮೇಡಮ್ ಮಾಡುವಂತ ಅಡ್ಗೆ ಯಾವ್ದು ನಿಮ್ಗೆ ಫೇವ್ರೇಟ್ ಅಂತ? ಅದು ನೆನಪಾಗ್ತಿಲ್ವಾ? ಅವಳಿಗೆ ಒಂದೇ ಒಂದು ನನಗೆ ತುಂಬಾ ಇಷ್ಟ ಆಗೋದು ಯಾವ್ದು ಅಂದ್ರೆ, ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಡ್ತಾಳೆ. ಇದೊಂದೇ ನನಗೆ ತುಂಬಾ ಇಷ್ಟ ಆಗುತ್ತೆ. ಬೇರೆ ಏನು ಅವ್ಳು ಮಾಡೋದು ನನಗೆ ಇಷ್ಟನೇ ಆಗಲ್ಲ. ಇವತ್ತಿಂದ ಉಪವಾಸ. ಪಾಪ ಅವ್ರು ಅಷ್ಟು ಕಷ್ಟ ಯಾವ್ದು ಇಷ್ಟ ಆಗಲ್ಲ, ಮಾಡೋದು ಯಾವ್ದು ಇಷ್ಟ ಆಗಲ್ಲ ನಮ್ಗೆ. ಒಂದೊಂದು ಪೀಸ್ ತಗೊಂಡು ಮಾಡಿ ಚೆನ್ನಾಗಿ ಮಾಡಿದೆ. ನುಗ್ಗೆಕಾಯಿ ಮಾಡ್ತಾಳೆ, ನುಗ್ಗೆಕಾಯಿ ಅದೊಂದು ಬಿಟ್ರೆ ನುಗ್ಗೆಕಾಯಿನೇ ಕಲಿಸಿದ್ಲು. ನನಗೆ ನುಗ್ಗೆಕಾಯಿ ಅಂದ್ರೆ ತುಂಬಾ ಇಷ್ಟ. ಮತ್ತೆ ನುಗ್ಗೆಕಾಯಿ ಸುಕ್ಕ ನನ್ಗೆ ಇಷ್ಟ. ಮೊಳಕೆ ಕಟ್ಟೋದ್ ಕಾಳು ಆಗ್ಬೋದು, ನುಗ್ಗೆಕಾಯಿ ಆಗ್ಬೋದು, ಇವೆಲ್ಲ ತುಂಬಾ ಇಷ್ಟ. ನಿನ್ಗೆ ಸತ್ಯವಾಗ್ಲು ಮಾಡಕ್ ಬರಲ್ಲ. ನುಗ್ಗೆಕಾಯಿ ಸಾರು ಚೆನ್ನಾಗಿ ಮಾಡಲ್ವಾ? ಪರವಾಗಿಲ್ಲ, ಬೇಡ್ರಿ. ನನಗೆ ತುಂಬಾ ಆಸೆ ಇರೋದ್ರಿಂದ ಹೆಂಗ್ ಮಾಡ್ರು ತಿಂತೀನಿ ಬಿಟ್ರೆ. ಬಿಸಿನೀರು ಒಂದೇ ಪರ್ಫೆಕ್ಟ್. ಇನ್ಮೇಲೆ ಬಿಸಿನೀರ ಚೆನ್ನಾಗಿ ಕಾಯಿಸೋದು ನಾನು ನಿಮ್ಗೆ. ಬಂದಿದೆ ಬರೀ ಬಿಸಿನೀರು ಕಾಯಿಸೋದು ಅಷ್ಟೇ. ಇನ್ನು ಯಾವ್ದೇ ತರದ ಅಡ್ಗೆ ಆದ್ರೂ ನಾನ್ ತುಂಬಾ ಚೆನ್ನಾಗಿ ಮಾಡ್ತೀನಿ. ಒಳ್ಳೆ ಕುಕ್. ಹೌದಾ ಮೇಡಮ್? ಅವ್ರು ಚೆನ್ನಾಗಿ ಮಾಡ್ತಾರೆ. ಏನ್ ಚೆನ್ನಾಗಿ ಮಾಡ್ತಾರೆ ಅವ್ರು? ಅವ್ರಿಗೆ ವೆಜ್ ಅಲ್ಲೂ ಚೆನ್ನಾಗಿ ಮಾಡ್ತಾರೆ. ಈಗ ಮೊಳಕೆ ಕಾಳು ಪಲ್ಯ ಅಂದ್ರೆ ನಮ್ಮ ಮನೇಲಿ ಮ್ಯಾಮ್ ನಂಗೆ ಏನೋ ಅಡ್ಗೆಗಳನ್ನ ಮಾಡಿ ನಂಗೆ ಅಭ್ಯಾಸ ಇರಲ್ಲ. ನಾನೆಲ್ಲ PG ಲೈಫ್, ಸೊ ಅಭ್ಯಾಸ ಇಲ್ಲ. ಸೊ ಬಂದಾದ್ಮೇಲೆ ಮಾಡಾದ್ಮೇಲೆ ನಾನು ಅಂದಿದ್ದೆ ಬ್ರೆಡ್ ಜಾಮೇನೆ ಗತಿ ನಿನ್ಗೆ, ಆ ತರ ಐತೆ. ಒಂದು ಚಪಾತಿ ಹೊತ್ತಕ್ಕೂ ಕೂಡ ನನಗೆ ಬರಲ್ಲ. ಬಟ್ ಈಗ ಬಂದಾದ್ಮೇಲೆ ಅಲ್ಪ ಸ್ವಲ್ಪ ಎಲ್ಲ ಒಂದು 3 ವರ್ಷದಲ್ಲೆಲ್ಲ ಒಂದು ತಯಾರಾಗಿದ್ದೀನಿ. ಸೊ ಇವರು ವೆಜ್ಜು ಚೆನ್ನಾಗಿ ಮಾಡ್ತಾರೆ, ನಾನ್ ವೆಜ್ ಅಲ್ಲೂ ಒಂಥರ ಸಮಥಿಂಗ್ ಡಿಫ್ರೆಂಟ್ ಆಗಿ ಏನಾದ್ರು ಟೇಸ್ಟ್ ಕೊಡೋ ತರ ಮಾಡ್ತಾ ಇರ್ತಾರೆ. ಐಟಮ್ಸ್ ಎಲ್ಲ ಹಾಕಿ ಒಟ್ಟಾರೆ ಪ್ರಾಡಕ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಭಾರತಿ ಅವರಿಗೆ ಫೇವರಿಟ್ ಹೀರೋ ಯಾರು ಸರ್ ಗೊತ್ತಾ? ಅವ್ರು ಯಾರು, ಇವರು ತಮಿಳ್ ಆಕ್ಟ್ರು ಯಾರು, ಅವರು ಅದೇ ಅವ್ರ ಹೆಸರು ತಮಿಳು ತೆಲುಗು ಒಬ್ರು ಹೆಸರು
ಅವ್ರ ಹೆಸರು ಗೊತ್ತೇ ಇಲ್ಲ. ಸಿಂಬು 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 ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಚೇಂಜ್ ಮಾಡ್ಬಿಟ್ರ ಸಿಂಬು ಸಿಂಬು ಅವ್ರನ್ನಾದ್ರೂ ನೋಡಿದ್ರೆ ಅಲ್ವಾ? ಸಿಂಬು ಹೋಗಿ ಚಂಪು ಇಲ್ಲ ನನಗೆ ಹೆಸರು ಗೊತ್ತಾಗ್ಲಿಲ್ಲ ಅಷ್ಟೇ. ಅವರು ಅಂದ್ರೆ ತುಂಬಾ ಇಷ್ಟ. ಇನ್ನು ಮೇಡಮ್ ನೀವ್ ಹೇಳಿ, ಸರ್ಗೆ ಯಾರು ಫೇವ್ರೆಟ್ ಹೀರೋಯಿನ್ ಅಂತ? ಹೀರೋಯಿನ್ ನಾನೇ ಮ್ಯಾಮ್. ನೀವೇ ಇಷ್ಟ, ಹೌದಾ? ಒಪ್ಕೊಂತೀರಾ ಇದನ್ನ? ಇವಾಗ ಏನಾದ್ರು ಬೇರೆ ಹೇಳಿ ಮಾಡ್ತೀನಿ ಕತೆ. ಹೌದಾ? ಅವ್ರಿಲ್ಲ ಅನ್ಕೊಂಡ್ಬಿಟ್ಟು ಹೇಳ್ಬಿಡಿ ಸರ್, ಅವ್ರನ್ನ ಬಿಟ್ಟು ಹೇಳಿ. ಇವರು ನಿಮ್ ಲೈಫ್ಗೆ ಬರೋಕ್ಕಿಂತ ಮುಂಚೆ ನನಗೆ ನಿಜವಾಗ್ಲೂ ತುಂಬ ಸಿನಿಮಾದಲ್ಲಿ ನಾನು ಎಲ್ಲ ಥರ ಪಾತ್ರ ನೋಡೋದು ನಂಗೆ ತುಂಬ ಇಷ್ಟ ಆಗೋದು ಯಾರು ಅಂದರೆ ಕಲ್ಪನಾ ಮೇಡಮ್ ಅವರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ. ಇವಾಗಿನ ಕಾಲದಲ್ಲಿ ಹೇಳಿ ಸರ್. ನನಗೆ ತುಂಬ ಇಷ್ಟ. ಇಲ್ಲ, ನನಗೆ ತುಂಬ ನೋಡಿದ ತಕ್ಷಣ ನಾನು ಒಂದೇ ಆ್ಯಂಗಲ್, ನಾನು ಒಬ್ಬ ಕಲಾವಿದ ಆಗಿರೋದ್ರಿಂದ ಒಂದೇ ಆ್ಯಂಗಲ್ ನೋಡಿದೆ ಎಲ್ಲ ಥರ ಪಾತ್ರ ಮಾಡೋದ್ರಿಂದ ನನಗೆ ಇಂಥರ ಈಗ ರಚಿತಾ ಮೇಡಮ್ ಆಗ್ಬೋದು, ತುಂಬ ಈಗ ಇರೋದ್ರಲ್ಲಿ ತುಂಬ ಟ್ರೆಂಡಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ, ಅಂದರೆ ನಾನೊಬ್ಬ ಕಲಾವಿದನಾಗಿ ಎಲ್ಲ ಆ್ಯಂಗಲಲ್ಲೂ ಪಾತ್ರ ಮಾಡ್ದ ಅಂತ ನೋಡೋದಾದ್ರೆ ಉಮಾಶ್ರೀ ಮೇಡಮ್ ಅವ್ರಿಗೆ ನನಗೆ ತುಂಬ ಇಷ್ಟ. ಯಾವ ಪಾತ್ರ ಆದ್ರೂ ಬೇರೆ ಬೇರೆ ಥರ ಇನ್ನೊಬ್ರು ಕೂಡ ಸಾಧ್ಯನೇ ಇಲ್ವೇನೋ ಅಂತ ಅನಿಸ್ತದೆ. ಉಮಾಶ್ರೀ ಅಮ್ಮರಿಂದ ಕಲಿಯಂತ ಸಾಕಷ್ಟಿದೆ. ಇನ್ನು ಮೇಡಮ್, ಈಗ ನೀವು ಸರ್ ನಂಬರ್ನ ಫೋನಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ? ಸೇವೆ ಮಾಡ್ಕೊಂಡಿಲ್ವಾ? ಮಾಡಿದ್ದೀನಿ ಮ್ಯಾಮ್. ಮಾಡಿದ್ದೀರಾ? ಅದು ನಂಬರ್ ನೆನಪಿಗೆ ಬರಲ್ಲ, ಸೇವ್ ಮಾಡಿದ್ದೀನಿ. ಏನಂತ ಅವ್ರ ಹೆಸರೇ ಹಾಕೊಂಡಿದ್ದೀರಾ? ಚಂದ್ರಪ್ರಭಾ ಕಲಾವಿದ ಅಂತ ಹಾಕೊಂಡಿದ್ದೀನಿ ಮ್ಯಾಮ್. ಓಕೆ, ಚಂದ್ರಪ್ರಭಾ ಕಲಾವಿದ ಅಂದ್ರೆ ಸ್ಟಾರ್ಟಿಂಗ್ ಇಂದನೂ ಅದೇ ನೇಮ್ ಇದೆಯಾ? ಚೇಂಜ್ ಇಲ್ಲ ಮ್ಯಾಮ್, ಜಸ್ಟ್ ಚಂದ್ರಪ್ರಭಾ ಅಂತ ಹಾಕ್ಬಿಟ್ಟು 2 ಹೂ ಗುಚ್ಚುಗಳನ್ನ ಕೊಡಿಸಿದ್ದೆ. ಅದಾದ್ಮೇಲೆ ಇವ್ರ ಸ್ವಲ್ಪ ಕಲೆಗಳೆಲ್ಲ ನೋಡಿ ನಾನು ಪ್ರಭಾವಿತ ಆಗಿದ್ದಲ್ಲ, ಅದಕ್ಕೆ ಚಂದ್ರಪ್ರಭಾ ಕಲಾವಿದ ಅಂತಾನೆ ಕಳ್ಸ್ಕೊಂಡ್ಬಿಟ್ಟಿದ್ದೀನಿ ಮ್ಯಾಮ್. ಓಕೆ, ನೀವ್ ಹೇಳಿ ಸರ್, ನೀವೇನಂತ ಸೇವ್ ಮಾಡ್ಕೊಂಡಿದ್ದೀರಾ? ನಾನು ಜುಪಿಟರ್ ಅಂತ ಕೂರ್ಸ್ಕೊಂಡಿದ್ದೀನಿ. ಏನಕ್ಕೆ? ಅವರು ಸ್ಕೂಟ್ರು ಜುಪಿಟರ್ ಇತ್ತಲ್ಲ, ಮಲೆ ಮಾದೇಶ್ವರ ಬೆಟ್ಟ ಜುಪಿಟರ್ ಅಂತಾನೆ ಹಾಕೊಂಡಿರೋದು. ಅದೇನ್ ಚೇಂಜೇ ಮಾಡಿಲ್ಲ? ಏನ್ ಚೇಂಜೇ ಮಾಡಿಲ್ಲ. ಮೊದಲನೇ ದಿನ ಯಾವ ತರ ನಂಬರ್ ಸೇವ್ ಮಾಡ್ಕೊಂಡ್ರೆ ಈಗಲೂ ಹಂಗೆ ಇದೆ. ಸೊ ನಿಮ್ಮಿಬ್ರಲ್ಲಿ ಜಾಸ್ತಿ ಜಗಳ ಮಾಡೋದು ಯಾರು? ಜೊತೆಗೆ ಲಾಸ್ಟ್ ಟೈಮ್ ಜಗಳ ಮಾಡಿದ್ ಯಾರು? ಜಗಳ ಜಾಸ್ತಿ ಆಯ್ತಾನೆ ಇರ್ತದೆ ಡೈಲಿ. ಇವತ್ತು ಕೂಡ ಜಗಳ ಮಾಡ್ಕೊಂಡು ಬಂದ್ರೆ ಹೆಂಗೆ? ಇವತ್ತು ಜಗಳ ಆಗಿಲ್ಲ, ನೆನೇನೂ ಆಗಿಲ್ಲ, ಒಟ್ಟಿನ ಜಗಳ ಆಯ್ತಾ ಇರ್ತದೆ. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಜಾಸ್ತಿ ಆಡ್ಲೇಬೇಕು, ಅವಾಗ್ಲೇ ಸರಿ ಮಾಡ್ಕೊಳಕ್ ಆಗೋದು. ಹೌದು. ಅಂದ್ರೆ ಯಾರು ಫಸ್ಟ್ ಸಾರಿ ಕೇಳೋದು ನಿಮ್ಮಿಬ್ರಲ್ಲಿ? ಈಗ ಜಗಳ ಆಗಿರುತ್ತೆ, ಸಿಟ್ ಮಾಡ್ಕೊಂಡಿರ್ತೀರಾ, ಯಾರು ಸಾರಿ ಕೇಳೋದು ಫಸ್ಟ್? ಇವ್ರು ಸಾರಿ ಕೇಳೋದು. ಯಾಕೆಂದ್ರೆ ಅವಳೇ ತಾನೇ ಮಾಡಿರೋದು ಅಂತಾರೆ, ಇವ್ರು ಇವಳೇ ತಪ್ಪು ಮಾಡಿರ್ತಾಳೆ, ಇವರೇ ಸಾರಿ ಕೇಳ್ಬೇಕು. ಅದರಿಂದ ಅದು ಮ್ಯಾಮ್, ಏನೇ ಜಗಳ ಆದ್ರೂನು ಯಾರಿಂದನೇ ಪ್ರಾರಂಭ ಆಗಿರಬಹುದು, ಅದಕ್ಕೊಂದು ಇತ್ಯರ್ಥ ಅನ್ನೋದು ಬೇಕು ಅಂತ ಕೇಳ್ತೀನಿ. ಅದು ಕನ್ಕ್ಲೂಷನ್ ಸಿಗಲ್ಲ ಅಂದ್ಮೇಲೆ ಇನ್ನೇನು ಇದಿಷ್ಟೇನೆ ಅಂದ್ಬಿಟ್ಟು ನನ್ಗೇನಂದ್ರೆ ಅವ್ರನ್ನ ಮಾತಾಡದೆ ಬಿಟ್ಟಿರಕ್ ಆಗಲ್ವಲ್ಲ. ಒಂದೇ ಮನೇಲಿ ಇಬ್ಬರೇ ಇರೋದು, ಆ ಮನೇಲಿ ಇವ್ರ ಮುಖ ನಾನ್ ನೋಡ್ಬೇಕು, ನನ್ನ ಮುಖ ಇವರೇ ನೋಡ್ಬೇಕು. ಅದರಿಂದ ಫಸ್ಟ್ ನಾನೇ ಮಾತಾಡ್ಸ್ಕೊಂತೀನಿ ಅಷ್ಟೇ. ಇನ್ನು ಚಂದ್ರಪ್ರಭಾ ಅವರಲ್ಲಿ ನಿಮ್ಗೆ ಇಷ್ಟ ಆಗದೆ ಇರೋ ಕ್ಯಾರೆಕ್ಟರ್ ಯಾವ್ದು? ಒಂದು ಇವ್ರು ನನ್ನ ಮುಂದೆ ಇದ್ದಾಗ ಇದೇ ತರ ಇರ್ತಾರೆ ಅನ್ನೋದು ಒಂದು ಇಮ್ಯಾಜಿನೇಷನ್. ಬಟ್ ನನ್ನ ಬಿಟ್ಟು ಇತ್ತೀಚೆಗೆ ನಂಗೆ ಪತ್ತೆ ಆಗಿರೋದು, ನನ್ನ ಮನೆ ಬಿಟ್ಟು ಕಡಿತಿದ್ದಂಗೆ ಇನ್ನೊಂದು ಮುಖವಾಡಗಳಿದೆ ಅನ್ನೋ ತರದಲ್ಲಿ. ಅಂದ್ರೆ ತುಂಬಾ ಜಾಲಿ ಪರ್ಸನ್, ಮನೇಲಿ ಇದ್ದಾಗ ತುಂಬಾ ಸ್ಟ್ರಿಕ್ಟ್ ಅನ್ನೋ ತರದಲ್ಲಿ ಹಿಂಗೆ ಇರ್ತಾರೆ. ಅಂದ್ರೆ ಹೆಂಡತಿದಾಗ ಹಿಂಗೆ ಇರ್ತೀನಿ, ಹೆಂಡತಿ ಹೋದ ಬೇರೆಯವ್ರು ಕಾಲ್ ಮಾಡ್ತೀನಿ ಅನ್ನೋ ತರದಲ್ಲಿ ಹೇಳ್ತಾರೆ. ಕಾಲ್ ಅಂತಲ್ಲ, ಕಾಲ್ ಅಲ್ಲ. ಇವಾಗ ಮೀನ್ಸ್ ಇವಾಗ ಅದೇ ತರ ಅರ್ಥ ಆಯ್ತಲ್ವೇ? ಅದು ಕಾಲ್ ಅನ್ನೋದು ಬರಲ್ಲ ಮ್ಯಾಮ್. ಇವಾಗ ಮನೇಲಿ ಇದ್ದಾಗ ಹೆಂಡತಿ ಜೊತೆಗೆ ಅವಳೊಂದು ಸಭ್ಯತೆಯಿಂದ ಒಂದು ಮಾದರಿ ತರ ನಡ್ಕೊಂತಾರೆ, ಗುರುಗಳು ನಡ್ಕೋತಾರಲ್ಲ ಆ ತರ ಒಂದು ಗುರು ತರ ನಡ್ಕೊಂತಾರೆ. ಹೊರಗಡೆ ಬಂದ್ರೆ ಇವ್ರು ಎಷ್ಟೋ ಜನ ಗುರು ಆಗಿರ್ತಾರೆ, ಇಲ್ಲಿ ನನ್ಗೂ ಗುರು ಆಗಿರ್ತಾರೆ. ಹೊರಗಡೆ ಕರೆಕ್ಟ್ ಆಗಿ ಒಂದೇ ಇದ್ರಲ್ಲಿ ಹೇಳ್ಬಿಡು, ನೇರ ಬಿಡ್ಸಿ. ಅದೇ ಮ್ಯಾಮ್, ಕಲಾವಿದ ಅಂತ ಹೆಸರು ಕೊಟ್ಟಿದ್ದೀರಲ್ಲ, ಅದೆಲ್ಲ ತುಂಬಾ ಇದೆ ಮಾಡ್ಕೋಬೇಕು ಅಷ್ಟೇ. ಸೊ ಎಸ್ ಸರ್. ಇನ್ನು ಸರ್, ಈಗ ನೀವು ಒಂದ್ ದಿನಕ್ಕೆ ಎಸ್ ಸಲ ಮೇಡಮ್ ಐ ಲವ್ ಯು ಅಂತ ಹೇಳ್ತೀರಾ, ಅಥವಾ ಹೇಳದ್ನೇ ಮರ್ತು ಬಿಟ್ಟಿದ್ದೀರಾ? ಐ ಲವ್ ಯು ಅಂತ 2 ಸಲ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ನ್ಯೂ ಇಯರ್ ದಿನ ನಮ್ಮ ಶೋನಲ್ಲಿ ಮೇಡಮ್ಗೆ ನಿಮ್ಮ ಸ್ಟೈಲ್ ನಲ್ಲಿ ಪ್ರಪೋಸ್ ಮಾಡಿ ಸರ್. ಭಾರತಿ ನಿನ್ನ ನಾನು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ನಾನು ನಿನ್ನ ಪ್ರೀತಿ ಮಾಡ್ತಾ ಇರ್ಬೇಕು. ಕ್ಯಾಮ್ರಾ ಇದೆ ಅಂತ ಎಲ್ಲ ಒಳ್ಳೆ ನಿಮ್ಗೆ ಅಲ್ಲಿ ಹೇಳೋದೇ ಕೇಳಿ ಮೇಡಮ್, ಇಲ್ಲಿರೋದನ್ನ ಹೇಳಕ್ಕೆ ಬಿಡೋದಿಲ್ಲ. ಹೇಳಿ ಸರ್, ಹೇಳಿ. ನಾನು ನಿನ್ನ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾ ಇರ್ತೀನಿ. ನಾನು ನಿನ್ನ ಪ್ರೀತಿ ಮಾಡಿದೆ. ಐ ಲವ್ ಯು. ನೀವು ರಿಪ್ಲೈ ಮಾಡಿ ಮೇಡಮ್. ಐ ಲವ್ ಯು ಟು. ಅಷ್ಟೇ, ಒಂದು ವರ್ಡ್. ವೆರಿ ನೈಸ್, ವೆರಿ ನೈಸ್, ಸೋ ಸ್ವೀಟ್. ಇನ್ನು ಇಷ್ಟು ಹೊತ್ತು ನಮ್ಮ ಶೋ ಅಲ್ಲಿ ಬಂದಿದ್ರಿ, ಜೊತೆಗೆ ನೀವು ಇದೇ ರೀತಿ ನಗ್ನಗ್ತಾ 100 ಕಾಲ ಖುಷಿಯಾಗಿ ಬದುಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಜೊತೆ ಮಾತಾಡಿ. ಆಮೇಲೆ ಡಾಕ್ ಸತೀಶ್ ಹೇಳಂಗೆ ಇದೇನು 1.5 ಲಕ್ಷ ರೂಪಾಯಿ ಸರ್ಟ್ ಅಲ್ಲ, ಅವ್ರ ಬಗ್ಗೆ ಮಾತಾಡೋದೇ ಬೇಡ. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಜೊತೆ ಮಾತಾಡೋದಕ್ಕೆ. ನಿಮ್ಗೆ ಮತ್ತು ಈ ವಾಹಿನಿಗೆ ತುಂಬು ಹೃದಯದ ಧನ್ಯವಾದಗಳು. ಹೊಸ ವರ್ಷದ ಶುಭಾಶಯಗಳು, ಒಳ್ಳೆಯದಾಗಿ. ಥ್ಯಾಂಕ್ ಯು ಮೇಡಮ್. ಒನ್ ಸೆಕೆಂಡ್ ಮ್ಯಾಮ್, ಹ್ಯಾಪಿ ನ್ಯೂ ಇಯರ್.
ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಚಂದ್ರಪ್ರಭಾ ಹಾಗೂ ಭಾರತಿ ದಂಪತಿಗಳಿದ್ರು. ನೀವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.